ಹಲೋ ಗಾಯ್ಸ್, ಬಂದ್ರ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಮಿಸ್ ಮಾಡ್ದಂಗೆ ಇವತ್ತಿಂದ ನಾನು ಯಾವ ಪ್ಲೇಸಲ್ಲಿ ಹಾಂಟೆಡ್ ಅಂತ ಕೇಳ್ಪಡ್ತೀನಿ. ಸೊ ಅಲ್ಲಿಗೆ ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಸೊ ಈಗ ನೀವು ನೋಡ್ತಾ ಇರ್ಬೋದು, ನಾನು ಮಲಗಿದ್ದೆ. ನನ್ನ ಬ್ರೋ ಇಲ್ಲಿ ಎಡಿಟಿಂಗ್ ಮಾಡ್ತಿದ್ದು. ಸೊ ಇವರೇ ಎಲ್ಲ ಎಡಿಟಿಂಗ್ ಮಾಡಿದ್ದು. ಸೊ ನನ್ನ ಟ್ಯಾಬಲ್ಲಿ ಇಷ್ಟೊತ್ತವರೆಗೂ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ರು. ಸೊ ಇವಾಗ ಕಂಪ್ಲೀಟ್ ಆಯಿತು. ಸೊ ಗೈಸ್, ಫೋನಲ್ಲಿ ಗೂಗಲ್ ಆನ್ ಮಾಡಿ ಟೈಮು ಹೇಳಿಬಿಡು. ಸೊ ಇವಾಗ ನಾನು ಸುಳ್ಳು ಹೇಳ್ತೀನಿ ನಿಮಗೆ. ಸೊ ಒಂದು ಟೈಮ್ ಬಂದು ನೋಡ್ತಾ ಇರ್ಬೋದು, ಇಲ್ಲಿ 1:31 ಅಂತ ಇದೆ. ನಿದ್ದೆಗಳಲ್ಲಿ ಏನೇನೋ ಹೇಳ್ತಿದ್ದೀನಿ. 1 ಗಂಟೆ 13 ನಿಮಿಷ ಆಗಿದೆ, ಅಂದರೆ 1:15 ಅದತ್ರ. ಸೊ ಟೈಮ್ ನೋಡಿ, ಇಲ್ಲಿ ಟೈಮ್ ನೋಡಿ, ನಿಮ್ಗೊಂದ್ಸರಿ ಕೇಳಿ ತೋರಿಸ್ಬಿಡ್ತೀನಿ. ಹೇ ಗೂಗಲ್, ವಾಟ್ಸ್ ದ ಟೈಮ್? The time is 1:13 a.m. ಸೊ 1:30 AM ಆಗಿದೆ. ಸೊ ರಾತ್ರಿ 1:32. ಸೊ ನಾವಿವತ್ತು ಕೇಳ್ಪಟ್ಟಾಗೆ ಒಂದು ರೋಡ್ ಇದೆ. ಸೊ ಆ ರೋಡಲ್ಲಿ ಹಾಂಟೆಡ್ ಆಗಿ ಒಂದು ಸ್ಕೇರಿ ಥಿಂಗ್ಸ್ ಎಲ್ಲ ನಡೆಯುತ್ತೆ ಅಂತ ಹೇಳ್ತಿದ್ರು. ಸೊ ಆ ಪ್ಲೇಸಿಗೆ ನಾವು ಇವತ್ತು ಹೋಗೋಣ. ಮತ್ತು ಇವತ್ತು ಇನ್ ಕೇಸ್ ಇವತ್ತೇ ಕಂಡ್ರೆ ಐ ವಿಲ್ ಶೋರ್ ದೆನ್ ನಾನು ನಿಮಗೆ ತೋರಿಸ್ತೀನಿ. ನಾನೇನು ಮೋಸ ಮಾಡ್ತಿಲ್ಲ, ನಾನೇನು ಊಹಾಪೋಹಗಳು ಇಟ್ಕೊಂಡು ಏನೋ ಹೇಳ್ತಿಲ್ಲ ನಿಮಗೆ. ತೋರಿಸ್ತೀವಿ ಏನು ನಿಜ ರಿಯಾಲಿಟಿ ಇದೆ. ಸೊ ಅದನ್ನೇ ನಾನು ನಿಮಗೆ ತೋರಿಸ್ತೀನಿ. ಸೊ ನನ್ನ ರೂಮ್ ನೋಡ್ತಾ ಇರ್ಬೋದು, ಇದು ನನ್ನ ರೂಮು. ಈ ಕಡೆ ನಾನು ಮಲ್ಕೊತೀನಿ. ಈ ಕಡೆ ಒಂದು ಸ್ವಲ್ಪ ಲಗೇಜಸ್ ಇದೆ. ಇದೆಲ್ಲ ನನ್ನ ರೂಮ್ಮೇಟ್ಸಿಂದು ಬಟ್ಟೆ ಇದೆ. ಸೊ ಆ್ಯಕ್ಚುಲಿ ಇದು ಬಂದು ನನ್ನ ಬ್ಯಾಗು. ನೋಡ್ತಾ ಇರ್ಬೋದು, ಬ್ಯಾಚುಲರ್ ಮನೇಲಿ ಇನ್ನೇನು ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕಾಗುತ್ತೆ. ಸೊ ಲೆಟ್ಸ್ ಗೋ, ಹೋಗೋಣ. ಈಗ ನೋಡಿ ಹೇಗಿದ್ದೀನಿ, ಹಾಗೆ ಹೋಗ್ತಿದ್ದೀನಿ. ಒಂದು ಚಡ್ಡಿ ಹಾಕ್ಕೊಂಡೇ ಹೋಗ್ತಿದ್ದೀವಿ, ಕರ್ಕೊಂಡು ಹೋಗ್ತೀವಿ ನ್ಯಾಚುರಲ್ ಆಗಿರಲಿ ಅಂತ. ಟಿಪ್ ಟಾಕ್ ರೆಡಿ ಹಾಕ್ಕೊಂಡು ಹೋಗಿ ದೇವದ ಹತ್ರ ಮದುವೆ ಆಗ್ಲಿಕ್ಕೆ ಹೋಗ್ತಿಲ್ಲ. ठीक है, ಲೆಟ್ಸ್ ಗೋ, ಹೋಗುವ. ಬ್ಯಾಚುಲರ್ ಮನೇಲಿ ಅಕ್ಕಪಕ್ಕ ಏನೋ ನೋಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದರೆ ಗಲೀಜಾಗೆ ಇದೆಲ್ಲ ತೋರಿಸ್ಬೇಡ. ಆ ಕಡೆ ತೋರಿಸ್ಬೇಡ. ಇದು ಆ್ಯಕ್ಚುಲಿ ಫೈನಲಿ ಡೋರ್ ಎಲ್ಲ ಕ್ಲೋಸ್ ಮಾಡಿ. ನೋಡಿ, ನೈಟ್ ಯಾರೂ ಇಲ್ಲ. ಆಲ್ಮೋಸ್ಟ್ ಅದನ್ನು ಕೆಳಗಡೆ ಹಾಕೋದು, ಹಿಂಗೆ ಇಟ್ಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ ನನಗೆ. ಯಾರು ಇಲ್ಲ ನೋಡಿ, ಯಾರು ಇಲ್ಲ. ಆಲ್ಮೋಸ್ಟ್ 1:17 ಆಗಿದೆ. ಯಾರು ಇರ್ತಾರೆ? ಹೌದು ಬ್ರೋ, ಬಟ್ ಖಾಲಿ ರೋಡ್. ಆ್ಯಕ್ಚುಲಿ ಖಾಲಿ ರೋಡ್. ರೋಡ್. ನಾವು ಹೋಗ್ತಾ ಇರೋದು ಮಾಡಬೇಡ, ಆ್ಯಕ್ಚುಲಿ ಇದೆಲ್ಲ ಸಿಟಿ. ಇದು ಹೀಗೆ ಹೋಗ್ತಿದೆ ಈ ರೋಡಲ್ಲಿ. ಇದೇ ರೋಡು. ಏನೂ ಇಲ್ಲ, ಬೈಕ್ ಏನಿಲ್ಲ, ನಡ್ಕೊಂಡೇ ಹೋಗ್ತೀವಿ. ಇವಾಗ ಸದ್ಯಕ್ಕೆ ಬಜೆಟ್ ಇಲ್ಲ ಗಾಯ್ಸ್. ಬೇಕು ಅದೇನು ಮಾಡ್ತಿದ್ದೆ ಅಲ್ಲಿ. ಐ ಥಿಂಕ್ ಈ ಫೋನಲ್ಲಿ ನಾನು ರೆಕಾರ್ಡಿಂಗ್ ಆನ್ ಮಾಡ್ಕೊಳ್ಳ, ಸೌಂಡ್ ಕೇಳಿಸಿಲ್ಲ ಅಂತ. ಹಾಂ ಬರ್ ಮತ್ತು ಎಡಿಟಿಂಗು ಕೂಡ 2 ಆ್ಯಡ್ ಮಾಡಿಬಿಟ್ಟು ಇದು ಮಾಡೋಣ, ಲೈಕ್ ಆ ಥರ. ಸೊ ಅದು ಕೂಡ ಮೋಷನ್ ಸೆನ್ಸರ್ ಇದೆ. ಮತ್ತು ಮೈನ್ ಥಿಂಗ್ ಏನು ಗೊತ್ತಾ ಹುಡುಕಿದೆ, ಲೈಕ್ ಇಲ್ಲಿ ನೇಚರ್ ಮಾತ್ರ ಸಕ್ಕತ್ತಾಗಿದೆ. ನನಗಿಲ್ಲಿ ಭಾಳ ಇಷ್ಟ ಆಗಿದೆ ಅದೇ ಊರು. ಇಲ್ಲಿ ಕೂಡ ನಾನು ಇಲ್ಲಿ ತುಮಕೂರಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದೆ. ಸೊ ಆ್ಯಕ್ಚುಲಿ ನೇಚರ್ ಚೆನ್ನಾಗಿರುತ್ತೆ ಅಂತ ಬಂದೆ. ಬಟ್ ನನಗೆ ಡಿಪ್ಲೊಮಾದಲ್ಲಿ ಸ್ಕೋರ್ ಆಗಿದ ತಕ್ಷಣ ಡೈರೆಕ್ಟ್ ಏನಂತಾರೆ DCT ಗೇಟ್ ಎಕ್ಸಾಮ್ ಬರೆದ್ಮೇಲೆ ಸೊ ಡೈರೆಕ್ಟಾಗಿ ನಾನು ಇಲ್ಲಿ ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿದ ತಕ್ಷಣ ಫಸ್ಟ್ ರೌಂಡಲ್ಲೇ ಸೆಲೆಕ್ಟ್ ಆಯ್ತು ನಾನು. ಸೊ ಡೈರೆಕ್ಟಾಗಿ ಜಾಯ್ನ್ ಆದೆ, ಯಾಕಂದರೆ ನನಗೆ ಒಂದು ಸ್ವಲ್ಪ ಉಡುಪಿನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇತ್ತು. ಬೇಕಾದ್ರೆ ನೋಡು, ಫುಲ್ಲೆಲ್ಲ ನಿಶಬ್ದವಾಗಿದೆ.
ನೋಡಬ್ರು ಎಲ್ಲ ಒಂಥರ ಕತ್ಲೆ ನೋಡಿ ಕತ್ಲೆ. ಗಾಯ್ಸ್, ಯಾರು ಇಲ್ಲ ನಿಜ ಯಾರು ಇಲ್ಲ. ಯಾರಂದ್ರೆ ಯಾರು ಇಲ್ಲ, ಫುಲ್ ಕತ್ಲೆ. ಐ ಥಿಂಕ್ ಇವಾಗ ಯಾರು ಕಾಣಿಸುತ್ತಾ? ನಾವು ನೋಡ್ತೀವ ಬ್ರೋ ಆ ಪ್ಲೇಸಿಗೆ ಹೋಗಿ ತೋರ್ಸೋಣ. ಆ ಪ್ಲೇಸಿಗೆ ಹೋಗಿ ತೋರಿಸ್ತೀಯ? ಹಾಂ, ಡೈರೆಕ್ಟ್ ಹೋಗ್ಬೇಕಾದ್ರೆ ಸ್ವಲ್ಪ ಇರಬೇಕಾದ್ರೆ ತೋರ್ಸೋಣ. ಆ್ಯಕ್ಚುಲಿ ಇದು ಇಲ್ಲಿ ಅನ್ಕೊತೀನಿ, ಹಿಂಗೆ ಪ್ರೂಫ್ಗೋಸ್ಕರ ತೋರಿಸ್ತಿದ್ದೀನಿ. ಕಂಟಿನ್ಯೂಸ್ ಆನಲ್ಲಿದೆ, ಯಾಕಂದರೆ ಫಸ್ಟ್ ಚಳಿ ಕೂಡ ಜಾಸ್ತಿ ಇದೆ. ಐ ಥಿಂಕ್ ಹೌದು, ಚಳಿ ಚೆನ್ನಾಗಿದೆ. ಚೆನ್ನಾಗಿದೆ ಬಟ್ ಯಪ್ಪ, ಈ ಕಡೆ ಒಂದು ಪ್ಲೇಸ್ ಇದೆ. ಹಾಂ, ಐ ಥಿಂಕ್ ಆ ಕಡೆನೇ ಬರೋ ಚಿಕ್ಕ ಅಲ್ಲಿಗೆ ಹೋಗೋಣ ಸ್ಟ್ರೈಟ್. ಇದು ಫಸ್ಟ್ ಹೋಗ್ತಿರೋದ್ರಿಂದ ನಮಗೂ ಕೂಡ ಗೊತ್ತಿಲ್ಲ. ನಂಗೆ ಯಾರೋ ಹೇಳಿದ್ರು ಈ ಥರ ಪ್ಲೇಸ್ಗಳಲ್ಲಿ ತುಂಬ ಕಾಣಿಸುತ್ತೆ ಅಂತ. ಸೊ ದಟ್ಸ್ ವೈ ವಿ ಆರ್ ಗೋಯಿಂಗ್. ಅಂದರೆ ಅದನ್ನು ನೋಡ್ಲಿಕ್ಕೆ ಹೋಗ್ತಿದ್ದೀವಿ. ಕತ್ಲೆಯಲ್ಲಿ ಅಷ್ಟೊಂದು ಈಗ ಕಾಣ್ತಿದ್ದೀರಾ? ಹಾಂ ಗಾಯ್ಸ್, ಇವಾಗ ಹೊರಟಿದ್ದೀವಿ. ಇವತ್ತು ಫಸ್ಟ್ ಡೇ ನಮ್ಮದು. ನಾನು ನಿಮಗೆ ಪ್ರಾಮಿಸ್ ಮಾಡ್ದಂಗೆ ಫಸ್ಟ್ ಡೇ ನಾವು ನೋಡ್ಲಿಕ್ಕೆ ಹೋಗ್ತೀವಿ ಅಂತ ಹೇಳಿದ್ದೆ. ದೆನ್ January 20, ಐ ಥಿಂಕ್ ಇದು ಎಷ್ಟು 25 ಅಲ್ಲ? ನಾನು ನಿನಗೆ ಪ್ರಾಮಿಸ್ ಮಾಡ್ದಂಗೆ 24th ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ದೆನ್ ಇಟ್ ವಿಲ್ ಕಮ್ 24th. ಇವತ್ತು ಬರ ನಾಳೆ ಬರುತ್ತೆ ಅಂತ ಹೇಳಿದ್ದೆ. ಸೊ ಈ ವಿಡಿಯೋ ಅಷ್ಟೇ, ಲೈಕ್ ಆಲ್ರೆಡಿ 122 ಆಯಿತು ನೋಡಿ. 122 ಡೈರೆಕ್ಟಾಗಿ ನೋಡ್ತಾ ಇರ್ಬೋದು ನೀವು. ಸೊ ಎಷ್ಟೊತ್ತಾಗಿದೆ. ಎಡಿಟಿಂಗ್ ಎಲ್ಲ ಆಗಿ ನಂಗೆ ಆ್ಯಕ್ಚುಲಿ ಎಡಿಟಿಂಗ್ ಅಂದರೆ ಝೀರೋ ನಾಲೆಜ್. ನಂಗೆ ಏನು ಎಡಿಟಿಂಗ್ ಗೊತ್ತಿಲ್ಲ. ಎಲ್ಲ ನನ್ನ ಬ್ರೋಗೆ ಗೊತ್ತಿರೋದು. ಸೊ ಅವರೇ ಎಲ್ಲ ಮಾಡೋದು. ನನಗೂ ಅಷ್ಟು ಗೊತ್ತಿಲ್ಲ ಬ್ರೋ. ಪ್ರೋ ಎಡಿಟರ್. ಪ್ರೋ ಇಲ್ಲ ಏನೇನು ಬ್ರೋ. ನಾನು ಸುಮ್ಮನೆ ಟ್ಯಾಬ್ ತಗೊಂಡಿರೋದು. ಲೈಕ್ ಸ್ಟಡೀಸ್ ಅಂತೂ ಆಗ್ತಿಲ್ಲ ಬಿಡೋ ನನ್ನ ಕೈಯಲ್ಲಿ. ಎಕ್ಸಾಮ್ ನಾಳೆ ಅಂದರೆ ಇವತ್ತು ಕುತ್ಕೊಂಡು ಹೋಗ್ತಿದ್ದೀನಿ. ಅದು ಕೂಡ ಸೀರಿಯಸ್ನೆಸ್ ಬರ್ತಿಲ್ಲ. ಅದೊಂದು ಭಯ ಆಗ್ತಿದೆ ಗೊತ್ತಾ ನಿನಗೆ? ಲೈಕ್ ನಾಳೆ ಎಕ್ಸಾಮ್ ಇದೆ, ಇವತ್ತು ಓದಲಿಕ್ಕೆ ಮನಸ್ಸು ಆಗ್ತಿಲ್ಲ, ಭಯನೂ ಆಗ್ತಿಲ್ಲ. ಸೊ ಆ ರೀಸನ್ಗೆ ಭಯ ಆಗ್ತಿದೆ ಗಾಯ್ಸ್. ನಿಮಗೂ ಆ ಥರ ಆಗ್ತಿದ್ರೆ ಕಮೆಂಟ್ ಮಾಡಿ. ಮತ್ತು #ಇಂಜಿನಿಯರ್ಸ್ ಅಂತ ಹಾಕಿ. ಇಂಜಿನಿಯರಿಂಗ್ ಮಾಡ್ತಿದ್ದೀರಾ? ಇಂಜಿನಿಯರಿಂಗ್ ಲೈಫ್ ಹೇಗಿದೆ ಅಂತ ನಿಮಗೂ ಗೊತ್ತಿರುತ್ತೆ. ತುಂಬ ರಾಡ್ ಇರುತ್ತೆ. ಈಸಿ ಮಾಡ್ತಿದ್ರೆ ನಿಮ್ಗೆ ಗೊತ್ತಿದೆ ಅಲ್ಲ, ಈಸಿ ಮಾಡ್ತಿದ್ರೆ ನೆಟ್ವರ್ಕ್. ನನ್ನದು ಪಕ್ಕ ಆಗಿದೆ. ಹೇಳ್ಬಾರ್ದು ಬ್ರೋ ಅದೆಲ್ಲ. ನೆಟ್ವರ್ಕ್ M3 ಮರ್ಯಾದೆ ಮುಖ್ಯ. ವ್ಯೂವರ್ಸ್ ಹತ್ರ, ಸಬ್ಸ್ಕ್ರೈಬರ್ಸ್ ಹತ್ರ ಏನು ಮರ್ಯಾದೆ ಬ್ರೋ. ರಿಯಾಲಿಟಿ ಬ್ರೋ. ಆ್ಯಕ್ಚುಲಿ ಗೈಸ್, ನಾನೀಗ 3rd ಇಯರಲ್ಲಿ ಇದ್ದೀನಿ. ಸೊ ನಂದೊಂದು ವರ್ಷ ಡಿಟೈನ್ ಆಯಿತು ಸಮ್ ರೀಸನ್ಸಿಂದ. ಆ್ಯಕ್ಚುಲಿ ಅದು ಪರ್ಸನಲ್ ರೀಸನ್. ಅಂದರೆ ಮನೆಗೆ ಹೋಗಿದ್ದೆಲ್ಲ ಸಮ್ ರೀಸನಿಂದ ಮನೆಗೆ ಹೋಗಿದೆ. ಸೊ ಅದರಿಂದ ನಾನು ಎಕ್ಸಾಮ್ ಫೀಸ್ ಕಟ್ಲಿಕ್ಕೆ ಆಗಿರಲಿಲ್ಲ ಆ ಟೈಮಲ್ಲಿ. ಸೊ ಅದರಿಂದ ಏನಾಯಿತು, ಒಂದು ವರ್ಷ ಡಿಟೈನ್ ಆಯಿತು. ಸೊ ಆ್ಯಕ್ಚುಲಿ ನಾನು 6th ಸೆಮ್ಗೆ ಹೋದೆ. ಅವ್ರು ಹೇಳಿದರು, ಲೈಕ್ ಟೀಚರ್ಸ್ ಹೇಳಿದ್ರು, ಅವರು ತುಂಬ ಸಪೋರ್ಟಿವ್ ಆಗಿದ್ದರು. ಲೈಕ್ ಟೀಚರ್ಸ್ದೇನೂ ತಪ್ಪಿಲ್ಲ ಬಿಡಿ, ಅವ್ರು ಕೂಡ ಅವ್ರು ಬೆಸ್ಟ್ ಟ್ರೈ ಮಾಡಿದ್ರು. ಆ್ಯಕ್ಚುಲಿ ನಾನು ಕ್ಲಾಸಸ್ ಕೇಳಿದೆ 6th ಸೆಮ್ಮಲ್ಲಿ. ಲಾಸ್ಟಿಗೆ ಏನು ಎರಡು ಐ ಎ ಇರುತ್ತಲ್ಲ, 2 IA ಕಂಪ್ಲೀಟ್ ಆಯಿತು. ಇನ್ನೇನು ಆಲ್ ಟಿಕೆಟ್ ಬರೋ ಟೈಮಲ್ಲಿ ಎಕ್ಸಾಮ್ ಫೀಸ್ ಎಲ್ಲ ಕಟ್ಟಿದೆ. ಅಂದರೆ 6th ಸೆಮ್ಮಲ್ಲಿ ಎಕ್ಸಾಮ್ ಫೀಸ್ ಎಲ್ಲ ಕಟ್ಟಿದೆ. ಬಟ್ ಆಲ್ ಟಿಕೆಟ್ ಬರೋ ಟೈಮಲ್ಲಿ ಏನಾಯಿತು ಗೊತ್ತಾ? ಆಲ್ ಟಿಕೆಟ್ ನನಗೆ ಜನರೇಟ್ ಆಗಲಿಲ್ಲ. ಯಾಕಂದರೆ 5th ಸೆಮ್ಮಿಂದು ಎಕ್ಸಾಮ್ ಫೀಸೇ ಕಟ್ಟಿಲ್ಲ. 6th ಸೆಮ್ಗೆ ಹೇಗೆ ಎಲಿಜಿಬಲ್ ಕೊಟ್ರಿ ಅಂತ ಲೈಕ್ ಕ್ವಶನ್ಸ್ ಆಗುತ್ತಲ್ಲ. ಇನ್ ಕೇಸ್ ನಾನಾಗಿದ್ರು ಕೂಡ ನಾನು ಅದನ್ನೇ ಕೇಳ್ತಿದ್ದೆ. ಸೊ ಏನಾಗಬೇಕಿತ್ತು ಅದೇ ಆಯಿತು. ಸೊ ಅದರಿಂದ ಆ್ಯಕ್ಚುಲಿ ಆದರೂ ನನಗೊಂದು ಸ್ವಲ್ಪ ಗಿಲ್ಟಿಲ್ಲ ಗಾಯ್ಸ್. ಸೀರಿಯಸ್ಲಿ ಬೇಷರಮ್ ಆಗಿಬಿಟ್ಟಿದ್ದೀನಿ. ಬೇಷರಮ್ ಲೈಫಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನೋಡಿ ಗಾಯ್ಸ್, ಇವಾಗ ಹೋಗ್ತಿದ್ದೀವಿ. ಪ್ಲೇಸ್ ಹೆಂಗಿದೆ? ಅರ್ಧ ದೂರ ಹೋದ್ರು ನಾವು. ಸ್ವಲ್ಪ ಫೀಲ್ ಆಗ್ತಿದೆ. ಏನೂ ಫೀಲ್ ಆಗ್ತಿಲ್ಲ ಗಾಯ್ಸ್ ನನಗಂತ. ನಾನೇನೋ ಕ್ಯೂರಿಯಸ್ ಆಗಿದ್ದೀನಿ, ಎಲ್ಲಿ ಆ ಕಡೆಯಿಂದ ಏನು ನೋಡ್ತೀನಿ ಅಂತ. ಹೌದು, ಇಷ್ಟು ದೂರ ನಡ್ಕೊಂಬಂದು ಇಲ್ಲಿ ನಾಯಿಗಳು ಜಾಸ್ತಿ ಅವರು. ಗೈಸ್, ನಾನು ನಿಮ್ಗೆ ಹೇಳೋದು ಒಂದಂದರೆ, ಲೈಕ್ ನಿಮಗೆ ಏನು ಇಷ್ಟ ಆಗುತ್ತೆ ನನ್ನ ಕಂಟೆಂಟಿಂದ. ಸೊ ನಾನು ನಿಮ್ಗೆ ಯಾರಿಗೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಶೇರ್ ಮಾಡಿ ಅಂತ ನಾನು ನಿಮ್ಗೆ ಕೇಳಲ್ಲ. ಲೈಕ್ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಅಂದರೆ ನಿಮಗೆ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆ, ಇಂಟ್ರೆಸ್ಟ್ ಇದೆ, ಈ ನೀವು ನಂತರ ಎಕ್ಸೈಟ್ಮೆಂಟಲ್ಲಿ ಇದ್ದೀರಾ ಅಂದರೆ ಅಫ್ಕೋರ್ಸ್ ಇದು ನಿಮಗೋಸ್ಕರನೇ ವಿಡಿಯೋ. ಪಕ್ಕ ನಿಮಗೋಸ್ಕರನೇ. ನಾವು ಇರೋದೇ ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕಲ್ಲ.
ನೋಡು ನಿದ್ದೆಗೆಟ್ಟು ನೈಟ್ ಹೊತ್ತು ಮಾಡ್ತಿದ್ವಿ. ನಮ್ ಗಾಂಡಲ್ಲಿ ಏನಂತಾರ ಅದು ಹುಳ ಇರೋದಕ್ಕೆ ತಾನೇ ಹೋಗ್ತೀರ. ಹೌದು ಹಂಗಂತಾನಲ್ಲ ಬ್ರೋ, ವ್ಯೂವರ್ಸ್ಗೆ ಒಳ್ಳೆ ವ್ಯೂವರ್ಸ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕಂತಾನೆ ಹೋಗ್ತಿರೋದಲ್ಲ. ಮತ್ತೆ ತುಂಬಾ ಜನ ಏನ್ ಗೊತ್ತಾ, ಈ ತರ ಬಳ್ಳಿಗಳು ನೋಡಿ, ಲೈಕ್ ಆ ತರ ಬಳ್ಳಿಗಳು ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಈ ತರ ಬಳ್ಳಿಗಳು ನೋಡಿ. ಈ ಟ್ರೀ ಸಖತ್ತಾಗಿದೆಯಲ್ಲ ಬ್ರೋ. ಗೈಸ್ ನೋಡಿ ಈ ತರ ಬಳ್ಳಿಗಳು ನೋಡಿ, ನಾಯಿ ಬಗಿಡ್ತಿದೆ ಮುಂದೆ ಕೂಡ ಇದು ನೋಡ್ಕೊಂಡಿರಿ. ಈ ಥರ ಬಳ್ಳಿಗಳು ನೋಡಿ, ಲೈಕ್ ಯಾರೋ ನಿಂತಿದ್ದಾರೆ, ನೇತಾಡ್ತಿದ್ದಾರೆ. ಸೊ ಆ ಥರ ಫೀಲಿಂಗ್ ಬರುತ್ತೆ. ಮತ್ತು ತುಂಬ ಜನ ಹೆದರ್ಕೊಂಡಾಗ ಹಂಗೆ ಹೊರಡ್ ಬರ್ತಾರೆ. ಲೈಕ್ ಭಯ ಒಳಗಿಂದ ಬರುತ್ತೆ. ಒಳಗಿಂದ ನೀನು ಏನು ಎಷ್ಟು ಹೆದರ್ಕೊಂತೀಯೋ ಅದೇ ರಿಫ್ಲೆಕ್ಷನ್ ಆಗುತ್ತೆ, ನೋಡೋದ್ರ ಕಡೆ ಕೂಡ ಅದೇ ಕಾಣುತ್ತೆ. ಸೊ ಅಂದರೆ ಬ್ರೋ ನಿಮ್ಗೇನು ಭಯ ಆಗಲ್ವಾ ಅಂತ ಕೇಳ್ತೀರ ನೀವು? ಅಫ್ಕೋರ್ಸ್ ಬ್ರೋ, ಮನುಷ್ಯ ಮೇಲೆ ಎಲ್ಲರಿಗೂ ಭಯ ಇರುತ್ತೆ. ಅಷ್ಟು ಭಯ ಇಲ್ದಂಗೆ ಯಾರು ಇರಲ್ಲ ಬ್ರೋ, ಇರುತ್ತೆ. ಮನುಷ್ಯ ಬ್ರೋ ನಾನು. ನಿಮ್ಗೆ ಎಷ್ಟು ಭಯ ಆಗ್ತಿದೆ ಅದಕ್ಕೂ ನಂಗೆ ಇರುತ್ತೆ. ಈ ಕಡೆ ಇಲ್ಲ ಸ್ಟ್ರೈಟ್ ಈ ಕಡೆ ಲೆಟ್ಸ್ ಗೋ ಲೆಟ್ಸ್ ಗೋ. ಒಂದು ನಾಯಿ ಬಡ್ಕೊಳ್ತದ. ಇವತ್ತು ಜಿಮ್ಗೆ ಬೇರೆ ಹೋಗಿದ್ವಿ, ಅದರಲ್ಲಿ ಲೆಗ್ ವರ್ಕೌಟ್ ಮಾಡಿದೀವಿ. ನಡೆಯೋಕ್ಕೂ ಆಗ್ತಿಲ್ಲ, ತಲೆಗೆ ಹೊಡ್ಕೊಬೇಕು ಅನ್ನಿಸ್ತಿದೆ ನನಗೆ. ದೊಡ್ಡ ತಪ್ಪು ಮಾಡಿದೆ ಇವತ್ತು. ಲೆಗ್ ವರ್ಕೌಟ್ ಮಾಡಬಾರ್ದು. ಲೈಕ್ ಯಾವ ಥರ ಗೊತ್ತಾ ನನಗೆ, ಇವತ್ತು ಜಿಮ್ಗೆ ಹೋದಾಗ ಬ್ರೋ ಹೇಳಿದ್ರು, ಬ್ರೋ ಇವತ್ತು ನೈಟ್ ಈ ಥರ ಹೋಗಬೇಕು ಅಂತಿದ್ಯಾ, ಸೊ ನಿನಗೆ ಇದನ್ನು ಮಾಡೋದು ನೆಸೆಸರಿ ಇಲ್ಲ. ನೋಡಿ ಇಲ್ಲಿ, ಅಲ್ಲಿ ನೋಡಿ ಬ್ಲಿಂಕ್ ಇದಾಗ್ತಿದೆ ನೋಡಿ, ಶಾರ್ಟ್ ಸರ್ಕ್ಯೂಟ್ ಆಗ್ತಿದೆ. ಮತ್ತೆ ಈ ತರ ಇದನ್ನು ನೋಡಿ ಕೂಡ ತುಂಬಾ ಜನ ಏನಂತ ಗೊತ್ತಾ, ಲೈಕ್ ಏನೋ ಒಳಿತಿದೆ. ಸೊ ತುಂಬಾ ಜನ ಹೆದರಿ ಓಡ್ ಬರೋದು ಕೂಡ ಇಂಥದನ್ನೆಲ್ಲ ನೋಡಿ ಕೂಡ ಏನಿಲ್ಲ ಗಾಯ್ಸ್. ಸೊ ಗೈಸ್ ಧೈರ್ಯ ಮುಖ್ಯ. ನಾ ಹೇಳ್ತೀನಿ, ಅದು ಏನದು ಮೀಟರ್ ಬೋರ್ಡ್ ಅಷ್ಟೇ, ಟ್ರಾನ್ಸ್ಫಾರಮ್ ಇಂದು ಮೀಟರ್ ಬೋರ್ಡ್. ಸ್ಟೂಡೆಂಟ್ ಆಗಿ ಅಷ್ಟೇ ಗೊತ್ತಿಲ್ಲ. ಅಮ್ಮ ಹೊಡೆದು ಬಿಡ್ತಾರ ನಮ್ಮ ಪ್ರೊಫೆಸರ್ಸ್ ಯಾರ ನೋಡ್ತಿದ್ರೆ. ಐ ಥಿಂಕ್ ಇದು ಶತ ಮ್ಯಾಮ್ ಹೊಡಿತಾರೆ ಗರ ಪಾಪ. EMT ಇಲ್ಲೇ ಏನೇನೋ ಹೇಳ್ಕೊಂಡಿದ್ದೆ. ಮತ್ತು ನನ್ನ ಎಜುಕೇಷನ್ ಕೂಡ ಹಾಗೆ ಹೋಯ್ತು. ಲೈಕ್ ಕನ್ನಡ ಮೀಡಿಯಮ್, ತೆಲುಗು ಮೀಡಿಯಮ್, ನೆಕ್ಸ್ಟು ಇಂಗ್ಲೀಷ್ ಮೀಡಿಯಮ್, ನಿಮ್ಗೆ ಗೊತ್ತಿರ್ಬೋದು. ಅದ್ರ ಜೊತೆ 2 ವರ್ಷ ನಂದು ಓದಲೂ ಇಲ್ಲ ಕೂಡ, ಲೈಕ್ ಲೆಗ್ ಆಕ್ಸಿಡೆಂಟ್ ಆಗಿತ್ತು. ಸೊ ಹಂಗೆ ನಂಗೆ ಓದೋದೇ ಲೈಕ್ ಇಂಟ್ರೆಸ್ಟ್ ಬರಲಿಲ್ಲ ಗೈಸ್. ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಓದ್ತಿದೆ ಆ್ಯಕ್ಚುಲಿ. ಇಲ್ಲೆಲ್ಲ ಲೈಟ್ ಆಫ್ ಆಯಿತು, ಇಲ್ಲಿ ಲೈಟ್ ಇಲ್ಲ, ಬ್ಲಿಂಕ್ ಆಗ್ತಿದೆ. ಆ್ಯಕ್ಚುಲಿ ನಮ್ಮ ಹತ್ರ ಸೇಫ್ಟಿಗೂ ಕೂಡ ಏನಿಲ್ಲ ಬ್ರೋ. ನಿಜ ಕಲಿದೀನಿ. ಬೇಕಾದ್ರೆ ಒಂದ್ಸರಿ ಬೇಕಾದ್ರೆ ಮೇಲಿಂದ ಕೆಳಗೆ ತೋರಿಸ್ಬಿಡುತ್ತೆ. ಒಂದು ಶರ್ಟು, ಒಂದು ಚಡ್ಡಿ ಮತ್ತು ಒಂದು ಪ್ಯಾಂಟ್ ಹಾಕೊಂಡಿದ್ದೀನಿ. ನಾನು ತೋರಿಸ್ಬ್ರೋ, ಮತ್ತೆ ಡೌಟ್ ಯಾಕೆ? ನನ್ನ ಬ್ರೋರು ಕೂಡ ತೋರಿಸ್ತೀನಿ ನೋಡಿ. ಬ್ರೋಸ್ ಹೆಂಗಿದ್ದಾರೆ, ಚಡ್ಡಿ, ಪ್ಯಾಂಟ್ ಮತ್ತು ಒಂದು ಸ್ಲೀಪರ್. ಸೊ ಹೀಗೆ ಇದ್ದಾರೆ ಗೈಸ್. ಸೀರಿಯಸ್ಲಾಗಿ ಹೇಳ ನಿಮಗೆ, ಬಜೆಟ್ ಪ್ರಾಬ್ಲಮ್ ಗೈಸ್, ಬಜೆಟ್ ಪ್ರಾಬ್ಲಮ್. ನನ್ನ ಸ್ಟಾರ್ಟಿಂಗ್ ನಾನು ನಿಮ್ಮ ಹತ್ರ ಲೈಕ್ ಫಾಲೋವರ್ಸ್ ಬೇಕು, ಹಾಗೆ ಅಂದರೆ ಫಾಲೋವರ್ಸಿಂದ ದುಡ್ಡು ಮಾಡಿಕೊಂಡು ನಾನು ಇದನ್ನೆಲ್ಲ ತೊಗೊಬೇಕು, ಅದನ್ನೆಲ್ಲ ಮಾಡಬೇಕು ಅಂತ ಇದನ್ನು ಮಾಡ್ತಿಲ್ಲ. ಲೈಕ್ ಇದೊಂದು ಜೋಶ್ ಬರ್ತಿದೆ ನನಗೆ. ಸೊ ಅದರಿಂದ ನಾನು ಮಾಡ್ತಿದ್ದೇನೆ. ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಫಾಲೋ ಮಾಡ್ಕೊಳ್ಳಿಲ್ಲ. ಇವನು ಏನೋ ಒಂದು ಸ್ವಲ್ಪ ಕಂಟೆಂಟ್ ಕೊಡ್ತಿದ್ದಾನೆ, ಲೈಕ್ ನಿಮ್ಗೆ ಅದರಿಂದ ಎಂಜಾಯ್ಮೆಂಟ್ ಆಗ್ತಿದೆ. ಸೊ ದೆನ್ ಯು ಕ್ಯಾನ್ ಫಾಲೋ ಮಿ. ರೋಡ್ ನೋಡಿ ಹೇಗಿದೆ. ರೋಡಿನೂ ಅಷ್ಟೇನಿಲ್ಲ, ಮುಂದಕ್ಕೆ ಹೋಗ್ಬೇಕು ಬ್ರೋ. ಅಷ್ಟೊಂದು ಅಡ್ಡಿ ಇಲ್ಲ ಬ್ರೋ, ಅಡ್ಡಿಲ್ಲ. ಇದೇ ರೋಡಲ್ಲಿ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದೆ ಗಾಯ್ಸ್. ನೆಕ್ಸ್ಟು ವಿಡಿಯೋದಲ್ಲಿ ನೈಟ್ ಹೊತ್ತೆ ಹೋಗೋಣ, ಅಲ್ಲಿಗೂ ಕೂಡ ನೈಟ್ ಹೊತ್ತು ಏನು ಕಾಣಲ್ಲ ಬ್ರೋ, ಬೆಳಗ್ಗೆ ಹೊತ್ತೆ ತೋರಿಸ್ಬೇಕು ವ್ಯೂ ಹೆಂಗಿರುತ್ತೆ ಅಂತ. ಸಖತ್ತಿದೆ ಬ್ರೋ ಅದು. ಮಾತ್ರ ಧನುಷ್ ತೀರ್ಥ ಆರ್ಬಿಟ್ರೆ ಇದೆ ಸ್ಪೈಡರ್. ಆ ಕಡೆ ಏನೋ ಸೌಂಡ್ ಆಗ್ತಿದೆ ಇಲ್ಲೇ ಗಾಯ್ಸ್. ಯಾವುದೋ ನಾಯಿ ಇರುತ್ತೇವ ಅಷ್ಟೇ, ಅಷ್ಟೊಂದೇನು ಸೀನಿಲ್ಲ ಗಾಯ್ಸ್. ಒಳಗಡೆ ಹೋದ್ರು ಕೂಡ ಯಾವುದೋ ನಾಯಿ ಇರುತ್ತೆ. ಯಾವುದೋ ಗಾಡಿ ಬಂತು, ಗಾಡಿ ಬರ್ತಿದೆ ಗಾಯ್ಸ್.
ಆಲ್ಮೋಸ್ಟ್ ಈ ರೋಡಲ್ಲಿ ಯಾವುದು ಗಾಡಿ ಓಡಾಡಲ್ಲ ಇಷ್ಟೊತ್ತಲ್ಲಿ. ಈ ಕಡೆ ಅಂದ್ರೆ ನಾರ್ಮಲ್ ಆಗಿ ಇವೇ ಓಡಾಡಲ್ಲ, ನಾರ್ಮಲ್ ಗಾಡಿಗಳೇ ಓಡಾಡಲ್ಲ. ಸೊ ಟಾರ್ ಏನಕ್ಕೆ ಮಾಡಿಸಿದ್ದಾರೆ ಅಂತ ಹೇಳ್ಬೇಡಿ. ಲೈಕ್ ಇಲ್ಲಿ ಎಲ್ಲ ಕಡೆ ಎಲ್ಲ ರೋಡ್ಗಳಲ್ಲೂ ಇಷ್ಟೇ ಕ್ಲೀನ್ ಆಗಿದೆ, ಇಷ್ಟೇ ನೀಟಾಗಿದೆ ಐತೆ. ನಾವು ನಮ್ಮ ಊರು ಕಂಪೇರ್ ಮಾಡಿದ್ರೆ, ಸೊ ನಾನು ಹುಟ್ಟು ಸ್ಥಳನ ನಾನು ತೆಗಳ್ತಿಲ್ಲ ಇಲ್ಲಿ. ಸೊ ಇಲ್ಲಿ ಎಜುಕೇಷನ್ ಇದೆ, ಅದೊಂದು ಮೈನ್ ಹೇಳಬೇಕು. ಎಜುಕೇಷನ್ ಪ್ರಾಪರಾಗಿ ವ್ಯಾಲ್ಯೂ ಕೊಡ್ತಾರೆ. ಹೌದು ಬ್ರೋ, ಹೌದು. ತುಂಬ ಜನ ಕಮೆಂಟ್ ಆಗ್ಬೋದು, ಬ್ರೋ ಅಲ್ಲಿ ಹಂಗೆ ಮಾಡಲ್ವಾ, ಇಲ್ಲಿ ಹಿಂಗೆ ಮಾಡಲ್ವಾ. ಬ್ರೋ ಸೀರಿಯಸ್ಲಿ ಬ್ರೋ, ಇಲ್ಲಿ ಓದೋರಿದೆ. ಎವ್ರಿ ಒನ್ ನೀಡ್ ಎಜುಕೇಷನ್ ಅಂತ ಚಿಕ್ಕ ಮಕ್ಳಿಗೂ ಗೊತ್ತಿದೆ. ಇಲ್ಲಿ ನೋಡಿ ಪ್ಲೇಸ್ ನೋಡಿ, ಗೈಸ್ ಇದೊಂದು ತೋಟ ಅನ್ಸುತ್ತೆ ಮೋಸ್ಟ್ಲಿ. ತೋಟ ಬಗ್ಳಿದ್ ನೋಡಿ ಬಗ್ ಅನ್ಬಿಡ್ತು ಒಂದ್ಸರಿ. ಏನಿಲ್ಲ, ನಾಯಿ ಬಾಯ್ ಹಾಕ್ಬಿಡ. ಡಾಗ್ ಅದು ಹಿಂದೆ ಬರ್ತದೆ, ಅದು ಲಿಟಲ್ ಬಿಟ್ಟು ಒಂದು ಸ್ವಲ್ಪ ದೂರ ಹೋಗುತ್ತೆ ಅಷ್ಟೇ. ಆಮೇಲೆ ಬೇರೆ ಮನೆ ಹತ್ರ ಹೋದ್ರೆ ಆಮೇಲೆ ಬೇರೆ ನಾಯಿ ಟೆರಿಟರಿ ಇರುತ್ತೆ. ಗೊತ್ತಲ್ಲ ನಿಮ್ಗೆ? ಹೌದೌದು, ಸಾಕು ಬಿಡು. ಗೈಸ್ ನನ್ನ ಕಾಲಂತೂ ಸಿಕ್ಕ ಪೈನ್ ಆಗ್ತಿದೆ ಇವತ್ತು, ಆಗ್ತಿಲ್ಲ. ಏನಾಗಲ್ಲ ಬನ್ನಿ ನೋಡಿ. ಆ ಹೆಲ್ಮೆಟು ಮತ್ತು ಗಾಡಿ ಮೇಲೆ ಹೆಲ್ಮೆಟ್ ನೋಡಿ ಯಾರೋ ಕೂತಿದ್ದಾರೆ ಅಂತ ಒಂದೇ ಸರಿ. ಇದೆ ರಿಯಾಲಿಟಿ, ಸೀರಿಯಸ್ಲಿ ನಥಿಂಗ್ ಹೆಲ್ಸ್. ರೆಕಾರ್ಡ್ ಆಗ್ತಿಲ್ಲ ಅಂದ್ಕೊಂಡಿದ್ದೆ ನಾನು. ಗೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ದು ಜರ್ನಿ? ಎಲ್ಲಿವರೆಗೂ ಏನೇನು ನೋಡಿದ್ವಿ ಅದೆಲ್ಲ ಜಸ್ಟ್ ಟ್ರಯಲ್ ಅಷ್ಟೇ. ಸೊ ಎಲ್ಲಿಂದ ಸ್ಟಾರ್ಟ್ ಏನೂ ಇಲ್ಲ. ಮುಂದೆ ನೋಡಿ, ಇದೇ ಲಾಸ್ಟ್ ಲೈಟು, ಮುಂದೆ ಏನಿಲ್ಲ. ನಾನು ಕೂಡ ನಾನು ಟಾರ್ಚ್ ಆನ್ ಮಾಡ್ತೇನೆ. ಕಾಣ್ತಿದ್ದಲ್ಲ ನಾನು? ಅಲ್ಲ ನೀನು ಆಗಲೇ ಹೇಳ್ದಲ್ಲ ಬ್ರೋ, ನೀನೇ ಕಾಣ್ತಿಲ್ಲ. ಇವಾಗ ನಾನು ಈಗ ಕಾಣ್ತಿದ್ದಲ್ಲ ನೋಡಿ ಗೈಸ್, ನೋಡಿ ಟಾರ್ಚ್ ಆನ್ ಮಾಡ್ತೀನಿ. ನೋಡಿ ನನ್ನ ಮೊಬೈಲ್ ಚಾರ್ಜ್ ಕೂಡ ನೋಡಿ 31% ಇದೆ. ನಾನು ಮಲಗಿದೆ ಗೈಸ್, ಸೀರಿಯಸ್ಲಿ ಮಲಗಿದೆ. ಎಡಿಟಿಂಗ್ ಅಜ್ಜಿ ಯಾರು ಮಾಡೋದು ಅಂತ ಮಲ್ಕೊಂಡ್ಬಿಟ್ಟಿದ್ದೆ. ಬ್ರೋ ಹೇಳಿದ್ರು ಇಲ್ಲ ಬ್ರೋ ಇವತ್ತು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದೆ. ನೋಡಿ ಗೈಸ್, ಮುಗೀತು ಇಲ್ಲಿ ಎಂಡು. ಸೊ ಇಲ್ಲಿಂದ ಸ್ಟಾರ್ಟ್ ಜರ್ನಿ. ಇಲ್ಲಿಂದ ನಾನು ಕ್ಯೂರಿಯಸ್ ಮತ್ತು ಎಕ್ಸೈಟ್ಮೆಂಟಲ್ಲಿದ್ದೀನಿ. ಸೊ ಅಲ್ಲೊಂದು ಲೈಟ್ ಇದೆ ಬ್ರೋ, ಬಟ್ ಅದು ಯಾವತ್ತೂ ಬಂದಿಲ್ಲ. ಇದಾವಲ್ಲ ಬ್ರೋ ಲೈಟಲ್ಲ? ಇದೆ. ಬಟ್ ಆದರೂ ಇಲ್ಲೇನೂ ಇಲ್ಲ ಬ್ರೋ, ನೋಡಿ ಏನೂ ಇಲ್ಲ. ಏನು ಫೀಲಿಂಗು ಬರ್ತಿಲ್ಲ ನಾನು. ಹೌದು ಬ್ರೋ, ತುಂಬ ಜನಕ್ಕೆ ಫೀಲಿಂಗ್ ಆಗುತ್ತೆ ಹಂಗೆ ಎಂತ ಬ್ರೋ, ಎಲ್ಲಿಂದ ಆಗುತ್ತೆ? ಅದೇನೋ ಗೊತ್ತಿಲ್ಲ, ಖುದ್ದು ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಗೊತ್ತಿರುತ್ತೆ ಹೇಳ್ತಾರೆ. ಬಟ್ ಸೀರಿಯಸ್ಲಿ ಬ್ರೋ, ಹುಳಗಳ ಸೌಂಡ್ ಹೇಗೆ ಕೇಳಿಸ್ತಿದೆ ಗೊತ್ತಾ? ಸೀರಿಯಸ್ಲಿ ಹುಳಗಳ ಸೌಂಡ್ ಕೂಡ ಫುಲ್ ಡ್ರಾಪ್ ಸೈಲೆಂಟ್. ಸೊ ನಾವೇನು ಮಾತಾಡ್ತಿದ್ದೀವಿ ಅದೇ ಜೋರಾಗಿ ಕೇಳಿಸ್ತಿದೆ ಅಷ್ಟೇ. ಅದಕ್ಕೆ ಆ ನಾಯಿ ಬಗಳಿದ್ದು. ಅದಕ್ಕೆ ಆ ನಾಯಿ ಬಗಳಿದ್ದು ತುಂಬ ದೂರ ಹೋಗಿದೆ. ನಾವು ಬೇರೆ ಟಾರ್ಚ್ ಆನ್ ಮಾಡ್ಕೊಂಡಿದ್ದೀವಿ. ನಾವು ಟಾರ್ಚ್ ಆನ್ ಮಾಡ್ಕೊಂಡಿದ್ದೀವಿ. ಎಕ್ಸ್ಪ್ಲೋರಿಂಗ್ ಸಮಥಿಂಗ್ ಡಿಫ್ರೆಂಟ್ ಏನಲ್ಲ, ಇದ್ದನ್ನೇ ತೋರಿಸೋದು. ಮೈ ಗಾಡ್, ಇವತ್ತೊಂದೆರಡು ಬೆಂಚ್ ಅಂತಿತ್ತು. ಏನು ಬ್ರೋ ಅದು ಮರ್ತೋಗ್ತಿದೆ ನನಗೆ. ಅದು ಏನದು ಸ್ಕ್ವಾಡ್ಸ್ ಒಂದು ಸ್ವಲ್ಪ ಕಮ್ಮಿ ಹಾಕಿದ್ರು ಸಾಕಿತ್ತು ಗೈಸ್, ಸೀರಿಯಸ್ಲಿ ಹೇಳ್ತಿದ್ದೀನಿ. ತುಂಬ ಸ್ಕ್ವಾಡ್ಸ್ ಎಲ್ಲ ಹಾಕವನ್ನ ಚಡ್ಡಿ ಹರಿತಿದ್ದ ನನಗೆ ನಡಿಬೇಕಾದ್ರೆ. ಆ್ಯಕ್ಚುಲಿ ಬರ್ಬೇಕಾದ್ರೆ ಯಾವ ಥರ ಇತ್ತು ಗೊತ್ತಾ ಜೋಶ್? ತನ್ಮಯ್ ಯು ಕ್ಯಾನ್ ಡೂ ಇಟ್ ಅಂತ ತೊಡೆ ಹೊಡ್ಕೊಂಡು ಆ್ಯಕ್ಚುಲಿ ಮಾಡಿದ್ದೀನಿ ಗೈಸ್ ಇವತ್ತು. ಸೀರಿಯಸ್ ಆಗಿ 2030
ಆ್ಯಕ್ಚುಲಿ ನಂದು 20 ಲಾಸ್ಟು, ಸೊ ಅದಕ್ಕಿಂತ ಮೇಲೆ ಹೋಗಲ್ಲ. ಅದ್ರ ಮೇಲೆ ಕಾಣಲ್ಲ, ಏನೂ ಕಾಣಲ್ಲ guys. ಈಗ ನಮ್ಮ ಹತ್ರ ಅಷ್ಟು ಚೆನ್ನಾಗಿರೋ ಎಕ್ವಿಪ್ಮೆಂಟ್ಸ್ ಇಲ್ಲ. ಸೊ ಎಕ್ವಿಪ್ಮೆಂಟ್ಸ್ ಯಾವಾಗ ಬರುತ್ತೆ ಅಂದರೆ ಲೈಕ್ ಬ್ರೋ ಒಂದು ಟಾರ್ಚ್ ತಗೊಳೋಣ ಇರಲಿ, ಅದು ಲೆಂತ್ ಇರುತ್ತಲ್ಲ ಫುಲ್ಲು ಉದ್ದಕ್ಕೆ ಹೋಗೋಂಥ. ನಾಳೆ ಕ್ಯಾಟ್ರಿಂಗ್ ಹೋಗೋಣ. ನಾಳೆ ಆ್ಯಕ್ಚುಲಿ ಒಂದು ಕ್ಯಾಟ್ರಿಂಗ್ ಇದೆ ಗ್ಯಾಸ್, ಸೀರಿಯಸ್ಲಿ. ನಮ್ಮ ಬ್ಯಾಚುಲರ್ಸ್ಗೆಲ್ಲ ಅದೇ ಅಲ್ಲ, ಬ್ಯಾಚುಲರ್ಗೆಲ್ಲ ಅದೇ ಒಂಥರ ಪ್ಯಾಕೆಟ್ ಮನಿ. ರಿಚ್ ಕಿಡ್ಸ್ ಎಲ್ಲ ಹೇಳ್ತಾರೆ ನಮ್ಮ ಫಾದರ್ ಅಷ್ಟು ಕೊಟ್ಟರು, ಫಾದರ್ ಇಷ್ಟು ಕೊಟ್ಟರು. ಆ್ಯಕ್ಚುಲಿ ನಮ್ಮ ಮನೇಲಿ ನನಗೆ ದುಡ್ಡು ಕೊಡೋದ್ರಿಂದ ನಂಗೆ ತುಂಬ ಖುಷಿ ಕೊಟ್ಟಿದ್ದು ಯಾವುದು ಅಂದರೆ ನಾನು ದುಡ್ದಾಗ ನಾನು ತುಂಬ ದುಡ್ದಿಲ್ಲ. ಅದು ಲೈಕ್ ಕ್ಯಾಟ್ರಿಂಗ್ ಅದು ಇದು ಹೋದಾಗ ಲೈಕ್ ನಾನು ತುಂಬ ಯಾವುದಾದ್ರು ಹೋಟೆಲ್ಸಲ್ಲೆಲ್ಲ ಕೆಲಸ ಮಾಡ್ತಿದ್ದೆ. ಸೊ ಅದರಿಂದ ನನಗೊಂದು ಸ್ವಲ್ಪ ನಾವು ಇಬ್ಬರು ಜೊತೆಲೇ ಮಾಡಿದ್ದೀವಿ, ಏನೇ ಮಾಡಿದ್ರು ಇಬ್ಬರು ಜೊತೆಲೇ ಮಾಡಿದ್ದೀವಿ. ಹೌದು. ಸೊ ಅವಾಗ ನನ್ನ ದುಡ್ಡು ನಾನು ಖರ್ಚು ಮಾಡಬೇಕು ಅದಾಗ ಅದು ಫೀಲಿಂಗ್ ಇತ್ತಲ್ಲ, ಆ ಫೀಲಿಂಗ್ ಮನೇಲಿ 1 lakh ಕೊಟ್ಟರು ಕೂಡ ಅದು ಸಿಗಲ್ಲ. ಹಾಗಂತ ಹೇಳಿ ಮನೇಲಿ ಕೊಡೋ ಲೆವೆಲ್ಗೆ ಏನಿಲ್ಲ. ಯಾ ಡೀಟೇಲ್ ಬೇಕು ನೋಡಿ ಗಾಯ್ಸ್, ಇಲ್ಲಿಗೆ ಮನೆ ಎಂಡ್ ಎಲ್ಲ ಮನೆ ಎಂಡ್ ನಿಜ. ಇಲ್ಲ ತೋಟಗಳಿವೆ ನೋಡಿ ಗಾಯ್ಸ್, ನೀವೇ ನೋಡಿ, ಯಾವುದು ಮನೆ ಇಲ್ಲ, ಬರೀ ಕತ್ಲು. ಎಷ್ಟು ದೂರ ನಡ್ಕೊಂಬಂದಿದೆ. ಸೊ ಅಲ್ಲಿ ಕ್ಲೋಸ್ ಆಗಿದೆ. ಐ ಥಿಂಕ್ ಅಲ್ಲ, ಆ್ಯಕ್ಚುಲಿ ಇಲ್ಲಿ ಕ್ಲೋಸ್ ಆಗಿದೆ. ನಾನು ಸುಸು ಮಾಡಬೇಕು. ಓಕೆ ಯಾ ಗೈಸ್, ಈ ಕಡೆ ಬನ್ನಿ. ಗೈಸ್ ಐ ಥಿಂಕ್ ಇಲ್ಲೇ ಲಾಸ್ಟ್ ಅನ್ಕೊಂತೀನಿ. ಇದಾದ್ಮೇಲೆ ರೂಟ್ ಇದೆ, ತುಂಬ ರೂಟ್ ಇದೆ. ಡೋಂಟ್ ನೋ ಎಷ್ಟು ಕಿಲೋಮೀಟರ್ ನಡೀತಿದ್ದೀವಿ. ಆಲ್ಮೋಸ್ಟ್ 1 ಕಿಲೋಮೀಟರ್ ಮೇಲೆ ನಡೆದಿದ್ದೀವಿ ನಾವು ಆಲ್ರೆಡಿ. ಹೌದು ನೋಡಿ, ಇಲ್ಲೇನೋ ಒಂದು ಸೌಂಡ್ ಬರ್ತದೆ. ಹೌದು ಬ್ರೋ, ಹತ್ರ ಆಗ್ತಿಲ್ಲ, ದೂರ ಆಗ್ತಿದೆ. ಚಲ್ ಅದು ಉಳಿದ ಸೌಂಡ್ ಬ್ರೋ, ಉಳಿದ ಸೌಂಡ್ ಇದೆ. ಅದರಿಂದ ನಾಯಿಗಳು ಓಕೆ. ನನಗೇನು ಗೊತ್ತಾ ಭಯ ಇರೋದು, ಈ ಥರ ಕಾಡು ಟೈಪ್ ಇದೆಯಲ್ಲ, ಇಲ್ಲ ಕಾಡು ಪ್ರಾಣಿಗಳು ಬಂದರೆ ಅವಕ್ಕೆ ಬಚಾವ್ ಆಗೋದು ಹೇಗೆ? ಓಡೋಕ್ಕೂ ಆಗಲ್ಲ ಇವತ್ತು. ಆ್ಯಕ್ಚುಲಿ ಇವತ್ತು ಲೈಕ್ ಓಡೋಕ್ಕೂ ಆಗಲ್ಲ, ನಿಂತ್ಕೊಂಡಿರ್ಬೇಕಷ್ಟೇ. ಕಂಟೆಂಟ್ ಸಿಕ್ಕಿದೆ. ಇದು ಆ್ಯಕ್ಚುಲಿ ಹಾರರ್ ಥ್ರಿಲ್ಲಿರೋ ಒಂದು ವಿಡಿಯೋ ಆಗುತ್ತೆ. ಕಂಟೆಂಟ್ ಸಿಗಲಿಲ್ಲ ಅಂದರೆ ಇದೊಂದು ದೊಡ್ಡ ಬ್ಲಾಗ್ ವಿಡಿಯೋ ಆಗುತ್ತೆ. ಸೊ ಅಷ್ಟೇ, ಸಿಂಪಲ್ ಗೈಸ್. ಎಲ್ಲರೂ ಬೆಳಗ್ಗೆ ಬ್ಲಾಗ್ ಮಾಡಿದ್ರೆ ನಾವು ಲೈಟ್ ಬ್ಲಾಗ್ ಮಾಡ್ತೀವಿ ಅಷ್ಟೇ. ಇದು ಆ್ಯಕ್ಚುಲಿ ನನಗೆ ಇದು ಕಂಪ್ಲೀಟಾಗಿ ತೊಗೊಂಡೋಗ್ಬೇಕು ಅಂತ ನನಗೆ ತುಂಬ ಆಸೆ ಇದೆ. ಬಟ್ ನಿಜ ಹೇಳಬೇಕು ಅಂದರೆ ನಾನಿರೋ ಸಿಚುವೇಶನಲ್ಲಿ ಲೈಕ್ ನಾನು ನೈಟ್ 2 ಗಂಟೆಗೆ 3 ಗಂಟೆಗೆ ಮಲ್ಕೊತೀನಿ, ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀನಿ, 12 ಗಂಟೆ ಹೇಳ್ತೀನಿ, 9 ಗಂಟೆ ಹೇಳ್ತೀನಿ, 8 ಗಂಟೆ ಹೇಳ್ತೀನಿ. ಸೀರಿಯಸ್ಲಿ ನನಗೆ ಕರೆಕ್ಟಾಗಿ ಯಾವಾಗ ಹೇಳ್ತೀನಿ ಅಂತ ನನಗೆ ಗ್ಯಾರಂಟಿ ಇಲ್ಲ. ಸೊ ನಾನು ಹೇಗೆ ಬ್ಲಾಗ್ ಮಾಡಲಿ? ಮತ್ತು ನಾನು ತುಂಬ ನ್ಯಾಚುರಲ್. ನನ್ನದು ಏನಿದೆ, ನಾನು ಏನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಅದು ಫುಲ್ ನ್ಯಾಚುರಲಾಗೇ ಇರುತ್ತೆ. ಅದು ಒಂದು ಸ್ವಲ್ಪ ಅಲ್ಲಿ ಎಡಿಟ್ ಆಗಿ ಇಲ್ಲಿ ಎಡಿಟ್ ಆಗಿ ಹಿಂಗೆ ಬಂದು ಹಂಗೆ ಬಂದು ಎಲ್ಲ ಇರೋಲ್ಲ ಗೈಸ್, ಸೀರಿಯಸ್ ಆಗಿ. ನೋಡಿ ಇದ್ದಿದ್ದಂಗೆ ತೋರಿಸ್ತೀವಿ. ಒಂದು ಮನೆ ಇಲ್ಲ, ಓಕೆನಾ? ಒಂದು ಮನೆ ಇಲ್ಲ ಅಂದ್ರು ಲೈಟ್ ನೋಡಿ, ದಾರಿ ದೀಪ ನೋಡಿ ಗೈಸ್. ಆದರೂ ಇಲ್ಲಿ ಒಳ್ಳೆ ಹೇಳ್ಬೋದು ಸೀರಿಯಸ್ ಆಗಿ. ಯಾವುದೋ ಪಾಳು ಬಿದ್ದ ಮನೆ ಐತೆ, ಪಾಳು ಬಿದ್ದ ಮನೆ ಎಲ್ಲ ಈ ಕಡೆ ಮನೆಗಳೇ ಈ ಥರ ಇರುತ್ತೆ. ಹೌದು. ಸೀರಿಯಸ್ಲಿ ಗೈಸ್, ಇದನ್ನೆಲ್ಲ ನೋಡ್ತಿದ್ರೆ ನನಗೆ ನೈಟ್ ಫೀಲೇ ಬರ್ತಿಲ್ಲ. ಹೌದು, ಬೆಳದಿಂಗಳು ನೈಟ್ ಫೀಲ್ ಬರುತ್ತೆ, ಬೆಳದಿಂಗಳು ಒಂಥರ. ಮತ್ತು ನೋಡ್ತಾ ಇರ್ಬೋದು ಇವತ್ತು. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಇದು ಯಾವ ದಿನ ನಾವು ಬಂದಿದ್ದೀವಿ ಅಂತ. ಆ ದಿನ ಕೂಡ ನಾನು ನೋಡಿಲ್ಲ ಗೈಸ್. ನೀವು ಕಮೆಂಟ್ ಮಾಡಿ ಗೈಸ್, ಸೀರಿಯಸ್ಲಿ ನಿಮ್ಮ ಕಮೆಂಟ್ ನನಗೆ ಒಂದೊಂದು ಕಮೆಂಟು ಕೂಡ ಇಂಪಾರ್ಟೆಂಟ್. ನಿಮ್ಮ ಕಮೆಂಟಿಗೆ ರಿಪ್ಲೈ ಸಹ ಮಾಡ್ತೀವಿ. 24 ಅಲ್ಲ, ನಿನ್ನೆ 24, ಇವತ್ತು 25/1/2026 ನಾ ಹೇಳ್ದಾಗೆ ಇವತ್ತು ಹಾಕಿದ್ದೀನಿ. ಸೊ ಇವತ್ತು ಯಾವ ದಿನ ಅಂತ ನೀವು ಕಮೆಂಟ್ ಮಾಡಿ. ಒಂದೊಂದು ಕಮೆಂಟ್ ಕೂಡ ನನಗೆ ಮೋಟಿವೇಶನ್ ಆಗಿರುತ್ತೆ.
ಸೊ ಈ ಥರ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹಾಕ್ಲಿಕ್ಕೆ ತುಂಬ ದೂರ ನಡ್ಕೊಂಬಂದು ಅನ್ಕೊತೀವಿ guys. ಹೌದು 40 ನೋಡಿ, ಟೈಮ್ 1:42. ಸೊ ನಾವು ಹೊರಟಿದ್ದೇವೆ. ಕರೆಕ್ಟಾಗಿ ತೋರಿಸಿ. ಟೈಮ್ ಕರೆಕ್ಟಾಗಿ ನೋಡಿ. ಬೇಕಾದ್ರೆ ನಿಮ್ಗೆ ಇನ್ನೂ ಬೇಕು ಅಂದರೆ ನಾನು ರೆಕಾರ್ಡಿಂಗ್ ಆನ್ ಮಾಡಿದ್ದೆ, ರೆಕಾರ್ಡಿಂಗ್ ಆಫ್ ಆಗುತ್ತೆ ಕಣ. ಆಗಲಿ ಬ್ರೋ, ರೆಕಾರ್ಡಿಂಗ್ ಆಫ್ ಆಗುತ್ತೆ. ಇಲ್ಲಿ ವಾಯ್ಸ್ ಕ್ಲಿಯರಾಗಿ ಬರುತ್ತೆ. ಏನೋ ಶಬ್ದ ಆಯ್ತಲ್ಲ, ಎಲೆ ಉದುರುತ್ತೆ ಗೈಸ್. ನೈಟ್ ಹೊತ್ತು ಎಲ್ಲ ಉದುರುತ್ತೆ. ಸೊ ಹೇ ಗೂಗಲ್ ವಾಟ್ಸ್ ದ ಟೈಮ್? The time is 1:42 a.m. ಸೊ ನೀವು ನೋಡ್ತಾ ಇರ್ಬೋದು ಗೈಸ್, ಇದು ವಿಡಿಯೋ ಕಟ್ ಆಯಿತು, ನೀವು ನೋಡ್ತಾ ಇರ್ಬೋದು. ಸೊ ಈಗ ಟೈಮ್ ಬಂದು 1:42 PM ಅಂತ ಅದೇ ಹೇಳಿದೆ. ಯಾ ಬಾಯಿಂದ ಹೊಗೆ ಹೌದು ಬ್ರೋ, ಹೌದು ಬ್ರೋ, ನಾನು ನೋಡಿದೆ. ಹಾಗಂತ ನಾನು ಸಿಗರೇಟ್ ಹೊಡೆದಿಲ್ಲ. ಆ್ಯಕ್ಚುಲಿ ನಾನು ಸ್ಮೋಕರ್ ಗೈಸ್. ನಾನು ರೀಸೆಂಟಾಗಿ ಬಿಟ್ಟಿದ್ದೀನಿ, ಅದು ಕೂಡ ನಾನು ನಿಮಗೆ ಶೋ ಮಾಡ್ತೀನಿ ಆ ವಿಡಿಯೋ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಮನೆಯವ್ರು ನೋಡ್ದಲ್ಲ ಇದ್ರೆ ಸಾಕು, ಮನೇಲಿ ನೋಡಿದ್ರೆ ಮೆಟ್ ತೊಗೊಂಡಾಗ್ತಾರೆ ಗೈಸ್. ಸೊ ಓಕೆ, ಅದ್ರ ಟ್ರೂತ್ ಈಸ್ ಟ್ರೂತ್ ಗೈಸ್. ಸೀರಿಯಸ್ಲಿ ಮನೇಲಿ ಒಂದಿನ ಗೊತ್ತಾಗಬೇಕು, ಬಟ್ ನಾನು ಬಿಟ್ಟಿದ್ದೀನಿ ಒಳ್ಳೆ ರೀತಿಲಿ. ಸೊ ಮತ್ತೆ ಕಂಟಿನ್ಯೂ ಮಾಡಲ್ಲ, ಜಿಮ್ಗೆ ಹೋಗ್ತಿದ್ದೀವಿ, ಅದಕ್ಕಂತಾನೆ ಒಳ್ಳೆ ಕನ್ಸಿಸ್ಟೆನ್ಸಿ ಆಗಿ ಮಾಡ್ಕೊಂಡು ಬರ್ತಿದ್ದೀವಿ. ಇದನ್ನು ದೂರ ಬಂದ್ವಾ? ಹಾಂ ಬ್ರೋ, ಟ್ರೀ ಹೆಂಗೈತೆ ನೋಡಿ, ಟ್ರೀ ಇದು ತುಂಬ ದೂರ ಅಂತಂದ್ರೆ ಎಷ್ಟು ಕಿಲೋಮೀಟರ್ ಅಂತಲೂ ಗೊತ್ತಾಗ್ತಿಲ್ಲ. ಆಲ್ಮೋಸ್ಟ್ ಒಂದು 2-3 ಕಿಲೋಮೀಟರ್ ಮೇಲೆ ಬಂದಿದ್ದೀವಿ ಶೋರ್. ನೀವೇ ನೋಡಿದಿರಲ್ಲ ಗಾಯ್ಸ್. ನಾನು ಇದ್ರೊಳಗೆ ಏನೂ ಚೇಂಜ್ ಮಾಡಲ್ಲ, ಲೈಕ್ ಹೇಗಿದೆ ಹಾಗೆ ಬಿಡ್ತೀನಿ ನಾನು, ಒಂದು ಚೂರು ಕೂಡ ಚೇಂಜ್ ಮಾಡಲ್ಲ. ಯಾಕಂದ್ರೆ ನಿಮಗೆ ತೋರಿಸ್ಬೇಕಲ್ಲ, ಲೈಕ್ ಇದೊಂದು ಬ್ಲಾಗ್ ವಿಡಿಯೋ ಆಗಿರುತ್ತೆ. ಲೈಕ್ ಇನ್ ಕೇಸ್ ಏನು ಶೋ ಆಗಲಿಲ್ಲ ಅಂದರೆ ಕೋರ್ಸ್ ಬ್ರೋ, ನೀನೇ ಬ್ರೋ. ಇದು ನನ್ನ ಫಸ್ಟ್ ವಿಡಿಯೋ. ಸೊ ಫಸ್ಟ್ ವಿಡಿಯೋ ಲೈಕ್ ರೋಡ್ ವಾಕ್ ಥರ ಈ ಥರ ಇದ್ದೆ ಅಂತ ಹೇಳಿದ್ರು. ನೋಡ್ಕೊಂಡು ಬರ್ಲಿಕ್ಕೆ ಹೋದೆ. ಡಾಗ್ಸ್ ಬಿಟ್ಟರೆ ಏನಿಲ್ಲಲ್ಲ. ಏನಿಲ್ಲ, ಶೋರ್ ಏನಿಲ್ಲ ಗೈಸ್. ಡಾಗ್ಸ್ ಬಿಟ್ಟರೆ ಏನು ಕಾಣಿಸ್ತಿಲ್ಲ ಇಲ್ಲಿ. ಲೆಟ್ಸ್ ವಿ ವಾಕ್ ಸಮ್. ಐ ಥಿಂಕ್ ನಾನು ಕೂಡ ನೋಡಿಲ್ಲ, ನನ್ನ ಕತ್ಲೆಯಲ್ಲಿದ್ದೀನಿ ಯಾವ ಥರ ಕಾಣಿಸ್ತೀನಿ ಅಂತ. ಮ್ಯಾಟ್ರ್ ಆಗಲ್ಲ ಬ್ರೋ, ಬೇಜಾರು ಮಾಡ್ಕೋಬೇಡಿ ಚೆನ್ನಾಗಿ ಕಾಣಲಿಲ್ಲ ಅಂತ, ಎಕ್ಸ್ಪೆಷಲಿ ಗರ್ಲ್ಸ್. ತಮಾಷೆ ಮಾಡ್ತೀವಿ, ಜಸ್ಟ್ ಜೋಕಿಂಗ್. ಹೇಳ್ಬೇಕಂದ್ರೆ ಹುಡುಗರು ಚೆನ್ನಾಗಿರೋದು ಬ್ರೋ. ಹುಡುಗರು ಹುಡುಗರು ಚೆನ್ನಾಗಿರ್ತಾರ ಗೈಸ್. ನಾನು ಸೀರಿಯಸ್ಲಿ ಇವ್ನು ಎಬ್ಬರಿಸಿದ್ದಕ್ಕೆ ನನ್ನ ಫೇಸ್ ಕೂಡ ವಾಶ್ ಮಾಡ್ಕೊಳ್ಳಿಲ್ಲ, ಹಾಗೆ ಓಡಿ ಬಂದಿದ್ದೀನಿ. ನೀವು ನಂಬಲೇಬೇಕು, ಬಟ್ ಇಟ್ ಈಸ್ ದ ಡಾರ್ಕ್ ಟ್ರೂತ್. ನಾನು ಫೇಸ್ ಕೂಡ ವಾಶ್ ಮಾಡಲಿಲ್ಲ. ನೋಡಿ ಆ ಥರ ಬೋಲ್ಡ್ ಕಾಣಿಸುತ್ತೆ ನೋಡಿ. ಕೆಲವೊಂದು ಟೈಮಲ್ಲಿ ಮಿಕ್ಸ್ ಆಗುತ್ತೆ ಅವೆಲ್ಲ ಬೋರ್ಡ್ ಎಲ್ಲ ನೋಡಿ, ಸಡನ್ನಾಗಿ ಹೆದರ್ಕೊಂಡು ಓಡಿ ಬಂದಿರೋದೆಲ್ಲ ಇದೆ. ಬಟ್ ಯಾ ಐ ಥಿಂಕ್ ಇದಕ್ಕಿಂತ ಮುಂದಕ್ಕೆ ಹೋಗ್ಬೇಕಾ? ತುಂಬ ಇಲ್ಲಿಗೆ ಸ್ಟಾರ್ಟ್ ಆಯ್ತು ಸ್ವಲ್ಪ. ಗಸ್ ಕಾಮೆಂಟ್ ಮಾಡಿ, ಇದಕ್ಕಿಂತ ಮುಂದಕ್ಕೆ ಹೋಗ್ಬೇಕಾ ಬೇಡ ಅಂತ. ಈ ಕಡೆ ತೋರಿಸ. ನೋಡಿ ಗೈಸ್, ಏನೋ ಸೌಂಡ್ ಕೇಳಿಸಿದೆ. ಏನು ಬ್ರೋ ಅದು? ಏನೋ ಸೌಂಡ್ ಕೇಳಿಸಿದಾಗ ಸೀರಿಯಸ್ಲಿ ಗೊತ್ತಾಗಿಲ್ಲ ನನಗೆ. ನಿಜ ಬ್ರೋ, ನನಗೂ ಏನೋ ಮೈಕಲ್ ಹಾಕಿರೋದು ಆ್ಯಕ್ಚುಲಿ ಅದು. ಹೌದೌದು, ಇಟ್ ಈಸ್ ಅ ಮಿತ್. ಈ ಕಡೆ ತೋರಿಸಿ. ಸೊ ಗೈಸ್, ಇದಕ್ಕೆ ನಾವು ಮುಂದೆ ಹೋಗ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ. ಸೊ 5 ಹೇಳಿಸ್ತೆ ರಪ್ಪ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದಕ್ಕೆ ನಾವು ಮುಂದೆ ಹೋಗಬೇಕು ಅಂದರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಹಿಂಗೆ ಹೋಗೋದು ಹೊರಟಾಗ್ತದೆ. ಬೇಗ ಲೈಕ್ ಮಾಡಿ ಗೈಸ್, ಬೇಗ ಲೈಕ್ ಮಾಡಿ. ಸೊ ಯೋಚನೆ ಮಾಡಕ್ಕೆ ಬಿಡಬೇಕು ಒಂದು 2 ಮಿನಿಟ್ಸ್. ಹೋಗೋಣ ಬೇಡವಾ?
ಹೋಗೋಣ ಬೇಡವಾ? ಹಾಂ, ಹಾಂ ಯಾವಾಗ ಆಫ್ ಮಾಡಿದೆ? ಈಗ ಜಸ್ಟ್ ಇವಾಗ ಜಸ್ಟ್ ಯಾಕೆ ಬ್ರೋ ಆಫ್ ಮಾಡ್ದೆ? ಅಂದರೆ 5 minutes ಅಂದಿದ್ದಕ್ಕೆ ಆಫ್ ಮಾಡ್ದೆ. ಇಲ್ಲಿ ನಿಜ ಏನೋ ಶಬ್ದ ಆಗ್ತಿದೆ ಬ್ರೋ ನನಗೆ. ನನಗೆ ಅಂತ ಫೀಲ್ ಆಗ್ತಿಲ್ಲ. ಮೋಸ್ಟ್ಲಿ ಎಲೆ ಬೀಳೋದು ಅನಿಸುತ್ತೆ. ಜಾಸ್ತಿ ಚಳಿ ಆಗ್ತಿದೆ ಗೈಸ್. ಹೌದು ಬ್ರೋ. ಆ್ಯಕ್ಚುಲಿ ಟೆಂಪ್ರೇಚರ್ ಡ್ರಾಪ್ ಆಯಿತು ಹಾಂ ಸಡನ್ಲಿ. ಬಿಸಿ ಫೀಲ್ ಲಿಟಲ್ ಬಿಟ್. ಹ್ಞೂ ಅದು ಬಿಟ್ಟರೆ ಏನೋ ಏನೋ ಸ್ಮೆಲ್. ಹಾಂ ಯಾವುದೋ ನಾಯಿ ಪ್ರಾಣಿ ಯಾವುದೋ ಸತ್ತಿದ್ದು. ಹಾಂ ಡೆತ್ ಆಗಿದೆ. ಹಾಂ ಗೈಸ್ ಇಷ್ಟೇ ಇರೋದು. ಜ್ವರನೇ ನಡ್ಕೊಂಬಂದು ಇಲ್ಲಿ ಕೂಡ ಏನೂ ಇಲ್ಲ. ಇದು ದಾಟಿದ್ಮೇಲೆ ಒಂದು ಊರು ಸಿಗುತ್ತೆ. ಹಾಂ ಸೊ ಇದೇ ಥರ ಬಂದ್ವಲ್ಲ, ಅದೇ ಥರ ಒಂದು ಊರು ಇರುತ್ತೆ. ಸೊ ಈಗ ಒಂದು 4 ಮೈಲಿ ಬಂದಿದೆ ಅಂತ. ಐ ಥಿಂಕ್ ನನ್ನ ಪ್ರಕಾರ ಏನು ಗೊತ್ತಾ, 2 ಆಗೋವರೆಗೂ ನಡ್ಕೊಂಡು ಹೋಗೋಣ. ಎಷ್ಟು ದೂರ ಆಗೋದು ಅಷ್ಟು ದೂರ. ಟೀಕೆ ಹಾಂ ಗೈಸ್, ಇದಕ್ಕಿಂತ ಮುಂದೆ ಹೋದ್ರೂ ಕೂಡ ನಮಗೇನೂ ಸಿಗಲ್ಲ ಅಂತ ಗ್ಯಾರಂಟಿ ಇದೆ. ಹಾಂ ಯಾ ಮತ್ತು ಬರೋದು ಕೂಡ ಆಗಬೇಕಲ್ಲ ನನಗೆ. ಹಾಂ ಸೊ ಗೈಸ್, ನಾನು ಇಲ್ಲಿಗೆ ಇಲ್ಲ ಆಯಿತು, ಆ ಬೆಳಕರ್ಗೆ ಹೋಗೋಣ. ಹಾಂ ಸರಿ ಸರಿ. ನೋಡಿ ಬೆಳಕು ಐತಲ್ಲ ಅಲ್ಲಿ ತನಕ ಹೋಗು. ಇನ್ನೂ ಹೋಗ್ಬೇಕಿತ್ತು. ಇವತ್ತು ಫಸ್ಟ್ ವೀಡಿಯೋ ಅಲ್ಲ, ಜಾಸ್ತಿ ರಿಸ್ಕ್ ಬೇಡ. ಈ ಕಡೆ ತೋರಿಸಿ. ಕಾಲು ನೋಯ್ತಿದೆ ನಮ್ಮದು. ನಿಜ ಹೇಳ್ತಿದ್ದೀನಿ ನಾನು, ಕಾಲು ನೋಯ್ತಿದೆ. ಓಕೆ ಓಕೆ, ಕ್ಯಾಮ್ರಾದಲ್ಲಿ ಕರೆಕ್ಟ್ ಕಾಣಿಸ್ತಿದ್ಯಾ? ಹಾಂ ಕರೆಕ್ಟ್ ಇದೆ ಬ್ರೋ. ಹಾಂಟೆಡ್ ಇನ್ನು ಹೋಗ್ಬೇಕು ಬ್ರೋ 100 ಪ್ಲೇಸಿಗೆ. ಬ್ರೋ ಇಲ್ಲಿಂದ ಯೂಟರ್ನ್ ನೋಡ್ಕೊ ಅಂತ ಹೇಳ್ತಿದ್ದೆ. ಹಾಂ ಹೌದು ಬ್ರೋ. ಸೊ ನಾವು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋರು. ಇಲ್ಲಿಂದ ಜಸ್ಟ್ ಯೂಟರ್ನ್ ಅಷ್ಟೇ. ನಾ ಹೇಳ್ದೆ ಗೈಸ್, ಇಲ್ಲಿಂದ ಆ ಸೌಂಡ್ ಜಾಸ್ತಿ ಜೋರಾಗಿ ಬರ್ತಿದೆ. ಯಾರೂ ಇಲ್ಲ, ಏಕದಮ್ ನಿಶಬ್ದವಾಗಿದೆ. ಹಾಂ ಬ್ರೋ. 1 ನಿಮಿಷ ಸೈಲೆಂಟ್ ಆದರೆ ಮುಗಿದು ಹೆಂಗೆ ಅನ್ಸುತ್ತೆ ನೋಡಿ. ನೋಡಿ, ಅದೆಷ್ಟೋ ಕಿಲೋಮೀಟರ್ ಮುಂದೆ ಇರೋದು ಸೌಂಡ್ ಇಲ್ಲಿವರೆಗೂ ಕೇಳಿಸ್ತಿದೆ. ಸೊ ಇದರಲ್ಲೇ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಪಿನ್ ಡ್ರಾಪ್ ಸೈಲೆಂಟ್ ಇದೆ ಅಂತ. ಲೆಟ್ಸ್ ಗೋ ಗೈಸ್, ವಿ ಕ್ಯಾನ್ ಗೋ ಬ್ಯಾಕ್ ಸೈಡ್. ಆರ್ ಯಾ ಹೌದಾ, ಹೋಗೋಣ ಹೋಗೋಣ. ಸೊ ಗೈಸ್, ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ಕಂಪ್ಲೀಟಾಗಿ. ಇಲ್ಲಿವರೆಗೂ ಏನು ಕಾಣ್ತಿಲ್ಲ. ಓಕೆ ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ ಮಾತಾಡೋಣ. ಹಾಂ ಸೊ ಗೈಸ್, ನೀವು ನೋಡಿರ್ಬೋದು, ಐ ಥಿಂಕ್ ನೈಟು 1:49 ಆಗಿದೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ನೋಡಿ, ಅದು ರಿಫ್ಲೆಕ್ಷನ್ಸ್ ಎಲೆ ಏನಾಗಿದೆ, ರಿಫ್ಲೆಕ್ಷನ್ ಆಗ್ತಿದೆ, ರಿಫ್ಲೆಕ್ಟ್ ಮಾಡ್ತಿದೆ ಅದು ಏನು ಲೈಟ್ನ. ಸೊ ಅವಾಗ ಯಾವ ಥರ ಕಾಣುತ್ತೆ ಅಂದರೆ, ಲೈಕ್ ಯಾರೊಬ್ರು ಕೂತಿರೋ ಥರ ಕಾಣುತ್ತೆ. ಓ ಸೊ ದಟ್ಸ್ ಆಲ್. ಅಂದರೆ ಇನ್ ಕೇಸ್ ಸಿಗ್ಬೋದು. ಏನೋ ಶಬ್ದ ಆಯ್ತು ಬ್ರೋ. ಆಯಿತು, ಹಾಂ ಏನೋ ಇರುತ್ತೆ ಅಷ್ಟೇ. ಓಕೆ ಸಿಂಪಲ್. ಗೋದ ನೋಡಿ, ಇಲ್ಲೋದ್ರೆ ಮುಗೀತು. ಇಲ್ಲಿ ಏನೇನು ಇಲ್ಲ, ಏನು ಕಾಣೋದೇ ಇಲ್ಲ, ಏನು ಕಾಣಲ್ಲ. ಕೆಳಗಡೆ ಬಿದ್ದೋಗ್ತೀವಿ ಅಷ್ಟೇ. ಹಾಂ ಜೈ ಶ್ರೀರಾಮ್. ಆ ಸೌಂಡ್ ಏನಿದೆ ಅದು ಇಲ್ಲಿವರೆಗೂ ರಿಫ್ಲೆಕ್ಟ್ ಆಗ್ತಿದೆ. ಸೊ ನೀವು ಅರ್ಥ ಮಾಡ್ಕೊಬೋದು, ಲೈಕ್ ಅದು ಎಷ್ಟು ನಿಶಬ್ದವಾಗಿದೆ ಅಂದರೆ ರೂಟಲ್ಲ ಅಂತ. ನೋಡಿ, ಈಗ ಒಂದು ಬಳೆ ಸೌಂಡ್ ಆಯಿತು ಅಲ್ಲ, ಬಳೆ ಸೌಂಡ್ ಆಯ್ತಲ್ಲ. ಸೊ ಅದು ಕೂಡ ಜೋರಾಗಿ ಕೇಳಿಸ್ತಿದೆ. ಲೈಕ್ ಪಿನ್ ಡ್ರಾಪ್ ಸೈಲೆಂಟ್ ಇದೆ, ಪಿನ್ ಡ್ರಾಪ್ ಸೈಲೆಂಟ್. ಎಕ್ದಮ್ ಒಂದು ಸ್ವಲ್ಪನೂ ಸೌಂಡ್ ಇಲ್ಲ. ಈಗ ಕರೆಕ್ಟಾಗಿ ಕಾಣಿಸೋದಲ್ಲ. ಹಾಂ ಉಲ್ಟಾ ನಡೆದ್ರೆ ಯಾವಾಗಲೂ ಕರೆಕ್ಟಾಗಿ ಕಾಣಿಸುತ್ತೆ. ಯಪ್ಪ ನೋಡಿ ಗಾಯ್ಸ್, ಇಷ್ಟು ರಿಸ್ಕ್ ತಗೊಂತಿದ್ದೀವಿ. ಏನಾದರೂ ನೋಡಿ ನಿಮ್ಮ ಕೈಲಾದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಾಕು. ರಿಕ್ವೆಸ್ಟ್ ಎಲ್ಲ ಬೇಡ ಬ್ರೋ, ನೆಕ್ಸ್ಟ್ ಟೈಮ್ ರಿಕ್ವೆಸ್ಟ್ ಮಾಡಬೇಡ. ಸೊ ಎಂಜಾಯ್ಮೆಂಟ್ ಆಗಿದ್ರೆ ಇಟ್ಸ್ ಓಕೆ. ನಾ ಹೇಳ್ದಾಗೆ ಇಲ್ಲೆಲ್ಲೋ ಜೋರಾಗಿ ಸೌಂಡ್ ಬರ್ತಿದೆ. ಏನೋ ಸತ್ತಿದೆ, ಸೀರಿಯಸ್ಲಿ ಸತ್ತಿದೆ, ನಾಯಿ ಏನೋ ಸತ್ತಿದೆ. ಹಾಂ ಈ ಕಡೆ ಎಲ್ಲ ತೊಗೊಂಬಂದು ಬಿಸಾಕ್ ಹೋಗಿದ್ದಾರೆ. ನೀಟಾಗಿ ಮಣ್ಣು ಮಾಡಬೇಕು. ಏನೇ ಸಾಯಿಲಿ, ಕೂಡ ಒಂದು ಪ್ರಾಣಿ ಅಲ್ವಾ. ಆಲ್ಮೋಸ್ಟ್ ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ನಡ್ಕೊಂಡು ಹೋದ್ರೆ ಸಿಗುತ್ತೆ. ತುಂಬ ದೂರ ನಡೆದು ಅಲ್ಲ.
ಹೌದು ಬ್ರೋ. ಆಲ್ಮೋಸ್ಟ್ ಎಷ್ಟು ಕಿಲೋಮೀಟ್ರ್ ನಡ್ತವೆ ಈಗ? ಗೊತ್ತಿಲ್ಲ ಬ್ರೋ, ನಾನು ಮೈಲಿ ಸರ್ಕ ನೋಡಲಿಲ್ಲ. ಒಂದು 4 ಹಾಂ 5 ಆಗಿರ್ಬೋದು ಬ್ರೋ. 4-5 ಅಂತೂ ಆಗಿಲ್ಲ ಬ್ರೋ, ಒಂದು 2 ಆಗಿರುತ್ತೆ, ಆಗಿರುತ್ತೆ. ಜಸ್ಟ್ ಇವತ್ತು ಇಷ್ಟೇ ತೋರ್ಸೋಕ್ಕಾಗೋದು ಗಾಯ್ಸ್, ಯಾಕಂದರೆ ಲೆಗ್ ಮಾಡಿದ್ವಿ ಫುಲ್ ಲೆಗ್. ನನಗೆ ಲೆಗ್ ಸಿಕ್ಕಾಪಟ್ಟೆ ಪೈನ್ ಆಗ್ತಿದೆ ಗಾಯ್ಸ್. ನಾನು ಅಷ್ಟನ್ನು ಮಾತ್ರ ಕ್ಲೀನ್ ಮಾಡಿದ್ದೇನೆ, ಅದಕ್ಕಿಂತ ಮುಂದಕ್ಕೆ ಹೋಗ್ಲಿಕ್ಕಾಗಲ್ಲ. ನೆಕ್ಸ್ಟ್ ನನ್ನ ಫ್ರೆಂಡಿನ ಗಾಡಿ ಬರುತ್ತೆ, ಆವಾಗ ವಾಂಟೆಡ್ ಪ್ಲೇಸಿಗೆ ಹೋಗೋಣ. ಅವಾಗ ಗಾಡಿ ಇರುತ್ತೆ. ಅವಾಗ ಎಷ್ಟು ಕಿಲೋಮೀಟ್ರ್ ಬೇಕಾದ್ರೆ ಹೋಗ್ಬೋದು. ಹೋಗಿದ್ರೆ ಡಾಗ್ಸ್ ನೋಡಿ ಗಾಯ್ಸ್. 2 o'clock. 2 o'clock ಕರೆಕ್ಟ್ ಟೈಮಿಗೆ ವಾಪಸ್ ಹೊರಟಿದ್ದೀವಿ. ಆ್ಯಕ್ಚುಲಿ ಪ್ಲ್ಯಾನ್ ಇದು ಲೈಕ್ 3 ಜನ ಬರ್ತೀವಿ ಅಂತ. ಸೊ ಒಬ್ಬ ಮಲ್ಕೊಂಡ್ಬಿಟ್ಟಿದ್ದಾನೆ ಆಲ್ರೆಡಿ, ಸೊ ಹೋಗ್ಲಿಕ್ಕೆ ಆಗಿಲ್ಲ. ಏನೋ ಗಾಯ್ಸ್, ಕ್ಲಿಕ್ ಮಾಡ್ಕೊಂಡು ಹಿಂಗೆ ಫೋಟೋ ಕ್ಲಿಕ್ ಮಾಡ್ಕೊಂಡು ರೋಡ್ ಚೆನ್ನಾಗಿದೆ ಹಂಗೆ ನಾರ್ಮಲ್ ತಮ್ನೈಲ್ಗಾಗುತ್ತೆ ಗೈಸ್. ಬೇಜಾರು ಮಾಡ್ಕೊಬೇಡಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ತಮ್ನೈಲ್ ಮಾಡ್ಲಿಕ್ಕೆ ಕುತ್ಕೊಂಡೆ ಅಲ್ಲ, ಸೊ ಹೆವಿ ರಾಡ್ ಆಗ್ತದೆ, ಹೆವಿ ಹೆಂಗೆ ಏನೇನು ಮಾಡೋದು ಏನೂ ಗೊತ್ತಿಲ್ಲ ನನಗೆ. ಇದು ಸ್ಟಾರ್ಟಿಂಗ್ ಬಿಗಿನಿಂಗ್ ವಿಡಿಯೋಸು, ಆದ್ದರಿಂದ ಸೊ ಆ್ಯಕ್ಚುಲಿ ನಾನು ಕೂಡ ಈ ಕಡೆಯಿಂದ ರೆಕಾರ್ಡ್ ಮಾಡಬೇಕು. ಸೊ ನನ್ನ ಫೋನ್ ಏನಿದೆ ಇದು ನಂಬರ್ ಫೋನ್ ಬೀಪ್ ಹಾಕ್ಕೊಂಡಿದ್ರು ಗೈಸ್. ನಾನೀಗ ಆ್ಯಕ್ಚುಲಿ ಬ್ಯಾಡ್ ವರ್ಡ್ಸ್ ಎಲ್ಲ ಹೇಳಿದೆ. ಸೀರಿಯಸ್ಲಿ ಗೈಸ್, ಈ ಫೋನ್ ನನ್ನ ಹತ್ರ ಬಚ್ಚಿರೋದಿದೆ, ಬಟ್ ಒಂದು ಫೀಲಿಂಗ್ ಏನಂದರೆ ನನ್ನ ಕಂಪ್ನಿಗೆ ಹೋದಾಗ ನಾನು ದುಡ್ಡು ತೊಗೊಂಡಿರೋ ಫೋನ್ ಇದು. ಸೊ ಎಮೋಷನ್ ಟಚ್. ಇಂದ ಕತ್ತು ಕೂಡ ನೋಡ್ತಿದೆ ಗೈಸ್. ಮೊನ್ನೆ ವರ್ಕೌಟ್ ಬ್ರೋ, ಶೋಲ್ಡರ್. ಹಾಂ, ಇವತ್ತು ಪೇನ್ ಆಗ್ತಿದೆ, ನಾಳೆ ಪೇನ್ ಆಗುತ್ತೆ ನೋಡ್ಬಾರ ಲೆಗ್ ಇನ್ನು ಫುಲ್ಲು. ಗೈಸ್ ಸೀರಿಯಸ್ಲಿ ಹೇಳ್ತೀನಿ, ನಾಳೆ ಬಾತ್ರೂಮಲ್ಲಿ ಕುತ್ಕೊಳ್ಳಿಕ್ಕೂ ಕೂಡ ದೇವ್ರು ಕಾಣಿಸ್ತಾನೆ, ಹಾಗಾಗುತ್ತೆ ಗೈಸ್. ಸೀರಿಯಸ್ಲಿ ಗೈಸ್, ನಾಟ್ ಅ ಜೋಕ್ ಗೈಸ್, ಸೀರಿಯಸ್ಲಿ ಕಾಲೆಲ್ಲ ಹೋಗ್ತಿದೆ ನಂದು. ಹತ್ಬೇಕಾದ್ರೆ ದೇವ್ರು ಕಾಣಿಸ್ತಿದ್ದಾನೆ. ಯಾರು ಜಿಮ್ ಲವರ್ಸ್ ಇರ್ತಾರೆ, ಸೊ ಅವರು ಕೂಡ ಕಾಮೆಂಟ್ ಮಾಡಿ, ಯಾಕಂದ್ರೆ ನೀವು ಗೊತ್ತಿರುತ್ತೆ ಅವ್ರಿಗೂ ಫೀಲ್ ಆಗಿರುತ್ತೆ ಯಾವ ಥರ ಇರುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲರೂ ಸಾಟರ್ಡೇನ ಮಾಡೋದು ಲೆಗ್, ಸಂಡೇ ರೆಸ್ಟ್ ಸಿಗುತ್ತಾ ಅಂತ. ಅದೊಂದು ಒಳ್ಳೆ ಮ್ಯಾಟರ್ ಇದೆ, ಯಾಕಂದರೆ ನಾನೀಗ ಕಾಲೇಜ್ ಜಿಮ್ ಯೂಸ್ ಮಾಡ್ತಿದ್ದೀನಿ. ಅಂದರೆ ಲೈಕ್ ಟೂ ವೀಕ್ಸಿಗೆ ಒಂದ್ಸರಿ ಲೆಗ್ ಮಾಡ್ತೆ, ಯಾಕಂದರೆ ಸೆಕೆಂಡ್ ಸಾಟರ್ಡೆ ಮತ್ತು 4th ಸಾಟರ್ಡೆ ನಮ್ಮ ಕಾಲೇಜ್ ರಜೆ ಇರೋದ್ರಿಂದ. ಸೊ ನಾನು ಹೊರಗಡೆ ಹೋಗ್ಲಿಕ್ಕಾಗಲ್ಲ, ಯಾಕಂದರೆ ನಾನೀಗ ರೂಮ್ ಮಾಡ್ಕೊಂಡಿದ್ದೀನಿ ಬಂಡಕಲಲ್ಲಿ. ಸೊ ಅಲ್ಲಿಂದ ಕಾಲೇಜಿಗೆ ಎಷ್ಟು ಕಿಲೋಮೀಟ್ರ್ ಇದೆ? 1 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿಗೆ ಕರೆಕ್ಟ್ ಮ್ಯಾಚ್ ಆಗ್ತಿದೆ. ನಾನು ಹೊರಗಡೆ ಹೋಗಿ ಜಿಮ್ಗೆ ಹೋಗ್ತೀನಿ ಅಂದರೆ, ಸೊ ಇಸ್ ಇಟ್ ನಾಟ್ ಪಾಸಿಬಲ್. ಅದೇನದು ಎಲ್ಲ ಬೆಂಕಿ ಹತ್ತಿದೆ ಗೈಸ್, ಕಾಣಲ್ಲ ಬ್ರೋ ಇದರಲ್ಲಿ. ಬೆಂಕಿ ಹಾಕಿದ್ದಾರೆ ಇದರಲ್ಲಿ ಕಾಣಲ್ಲ, ಒಂದು ಸ್ವಲ್ಪ. ಅಲ್ಲಿ ಕಾಣುತ್ತಲ್ಲ ಗೈಸ್, ಅಲ್ಲಿ ಬೆಂಕಿ ಕಾಣಿಸ್ತಿದ್ಯಾ? ಝೂಮ್ ಮಾಡು. ಅಲ್ಲಿ ಯಾರೋ ಇರ್ತಾರೆ ಅವರು ಗೈಸ್, ಯಾರೋ ಇರ್ತಾರೆ, ಬಟ್ ಯಾರೋ ಬಿಸಿ ಗ್ಯಾಸ್ ಕುಳಿಗೆ ಹಾಕಿರ್ತಾರೆ ನೋಡಿ ಗೈಸ್. ಇಲ್ಲಿಗೆ ಬಂದಿದ ತಕ್ಷಣ ಟೆಂಪ್ರೇಚರ್ ಏಕದಮ್ ಬೆಚ್ಚಗಿದೆ. ಆ ಕಡೆ ಹೋದಾಗ ಫುಲ್ಲು ಚಳಿ ಫೀಲ್ ಆಗ್ತಿತ್ತು. ಓಕೆ, ಇಲ್ಲಿ ಟೆಂಪ್ರೇಚರ್ ಇದೆ ನೋಡ. ಸೈನ್ ಬೋರ್ಡ್ಸ್ ಏನಿದೆ ಅದೇ ರಿಫ್ಲೆಕ್ಷನ್ ಅದು. ದೂರದಿಂದ ನೋಡಿದ್ರೆ ಯಾವ ಥರ ಕಾಣುತ್ತೆ, ಅಲ್ಲಿ ಯಾರೋ ನಿಂತಿದ್ದಾರೆ, ಸ್ಯಾರಿ ಹಾಕೊಂಡಿದ್ದಾರೆ, ಆ ಥರನೇ ಕಾಣುತ್ತೆ. ಹೌದು ಬ್ರೋ, ನಿಜ. ಆ್ಯಕ್ಚುಲಿ ರಿಯಾಲಿಟಿ ಬೇರೆ ಇರುತ್ತೆ, ಸೈನ್ ಬೋರ್ಡ್ ಇರುತ್ತೆ
ಗೊತ್ತಾಗ. ಹ್ಞೂ ಮತ್ತು ಇಲ್ಲಿಂದ ನೋಡ್ತೀರಾ, ಇಲ್ಲಿಂದ ನೋಡಿದಾಗ ಆ ಮರದಿಂದ ಯಾರೋ ಇದ್ದಾರೆ ಅಂತ ಕಾಣಿಸುತ್ತೆ. ಹಾಂ ನಿಜ ಬ್ರೋ. ಬಟ್ ರಿಯಾಲಿಟಿ ಏನು? ಹಾಂ ಇಲ್ಲಿ ಬ್ರೋ, ಇಲ್ಲಿ ವೈಟ್ ಹಾಂ ರಿಯಾಲಿಟಿ ಏನು ನಿಮ್ಗೆ ಗೊತ್ತಿಲ್ಲ. ಇದನ್ನೇ ದೇವ ಅಂತಂದು ಊಹೆ ಇಷ್ಟೇ ಗಾಯ್ಸ್. ಎಕ್ಸಿಸ್ಟ್ ಆಗಿರ್ತದೆ. ಬಟ್ ಇರುತ್ತೆ ದಿವ ಎಲ್ಲ ಇಲ್ಲ ಅಂತಾನೆ ಹೇಳಕ್ಕಾಗಲ್ಲ. ಅವ್ರ ಪ್ಲೇಸಲ್ಲಿ ಅವ್ರು ಇರ್ತಾರೆ, ನಮ್ಮ ಪ್ಲೇಸಲ್ಲಿ ನಾವಿರ್ತೀವಿ. ಅವ್ರಿಗೆ ಡಿಸ್ಟರ್ಬ್ ಮಾಡಲ್ಲ ನಾವು, ನಮ್ಗೆ ಅವ್ರಿಗೆ ಡಿಸ್ಟರ್ಬ್ ಮಾಡಲ್ಲ. ಇಸ್ ಇಟ್ ದ ಟ್ರೂತ್, ಇಸ್ ಇಟ್ ದ ರಿಯಾಲಿಟಿ? ಎಸ್ ಬ್ರೋ. ಅಂಟಿಲ್ ಇವಾಗ ನೀವು ಎಲ್ಲಿ ಕೆಣಕೊಂಡು ಹೋಗಲ್ಲ ಅಲ್ಲಿವರೆಗೂ ಎಲ್ಲಿ ಕೂಡ ಯಾರು ಕೂಡ ಪ್ರಾಬ್ಲಮ್ ಮಾಡಿಲ್ಲ. ಇದು ಟ್ರೂತ್ ಗಾಯ್ಸ್. ಆ್ಯಕ್ಚುಲಿ ವಿ ವಾಂಟ್ ಟು ರೆಸ್ಪೆಕ್ಟ್ ಎವ್ರಿ ಒನ್ ಆ್ಯಂಡ್ ಎವ್ರಿಥಿಂಗ್. ದೇವ್ರಿಗೆ ತುಂಬ ಹತ್ರ ಇರ್ತಾರೆ ಗಾಯ್ಸ್. ಏನು ಸೌಂಡ್ ಕೇಳಿಸ್ತಿಲ್ಲ ನನಗೆ. ಇಲ್ಲ ಮೋಸ್ಟ್ ನಾವು ಡೆಡ್ ಹ್ಯಾಂಡ್ ಆಯಿತು. ಕ್ರಾಸ್ ಇದೆ, ಈ ಕಡೆಯಿಂದ ನೋಡಿದಾಗ ಡೆಡ್ ಹ್ಯಾಂಡ್ ಥರನೇ ಕಾಣ್ತದೆ ಗೈಸ್. ನಿದ್ದೆ ಗಣ್ಣಲ್ಲಿ ಮಾತಾಡ್ತಿದ್ದೀನಿ, ತುಂಬ ಏನು ಕಮೆಂಟ್ ಹಾಕ್ಲಿಕ್ಕೆ ಹೋಗ್ಬೇಡಿ ಕೆಟ್ಟದಾಗೆ. ಹಾಂ ಆ್ಯಕ್ಚುಲಿ ನಿನ್ನ ವಿಡಿಯೋ ಆ ಥರ ಇದೆ, ಈ ಥರ ಇದೆ, ಸೊ ಆ ಥರ ಎಲ್ಲ ಹಾಕಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸಾಲ್ವ್ ಮಾಡ್ಕೊತೀವಿ. ಹಾಂ, ನಿನ್ನಿಂದನೂ ತುಂಬ ಇರುತ್ತೆ ಕಲೀಲಿಕ್ಕೆ. ಹಾಂ ಓಕೆ, ಯಾಕಂದ್ರೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತೈತೆ ಆ್ಯಕ್ಚುಲಿ. ಇದೆಯಾ? ಹಾಂ ಈ ಸ್ಟಾರ್ಟ್. ಓಕೆ ಗೈಸ್, ಆ್ಯಕ್ಚುಲಿ ನಿಮಗೆ ನನ್ನ ರೆಗ್ಯುಲರ್ ಬ್ಲಾಗ್ಸ್ ಬೇಕು ಅಂದರೆ ಸೊ ಅದಕ್ಕೂ ಕಾಮೆಂಟ್ ಮಾಡಿ. ಯಾಕಂದರೆ ನಾಳೆಯಿಂದ ಜಿಮ್ಗೆ ಹೋಗೋ ವೀಡಿಯೋಸು ಕೂಡ ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಕಂಟಿನ್ಯೂಸ್ ಆಗಿ. ಸೊ ಯಾವುದೆಲ್ಲ ವರ್ಕೌಟ್ ಬೇಕು, ಯಾವ್ದು ಮಾಡಿದ್ರೆ ಯಾವುದಕ್ಕೆ ಬೀಳುತ್ತೆ, ಲೈಕ್ ಮೈಂಡ್ ಟು ಮಸಲ್ ಕನೆಕ್ಷನ್ಸ್ ತುಂಬ ಇಂಪಾರ್ಟೆಂಟು. ಸೊ ಯಾವ ಮಸಲ್ಗೆ ಕರೆಕ್ಟಾಗಿ ಟ್ರೈನ್ ಮಾಡ್ತಿದ್ದೀವಿ ಅಂತ ತುಂಬ ಚೆನ್ನಾಗಿ ಗೊತ್ತಿರಲ್ಲ, ಲೈಕ್ ಅ ಬಿಗಿನರ್ಸ್. ಹೌದು, ತುಂಬ ಜನ ಇನ್ಫ್ಲೂಯೆನ್ಸರ್ ಇರ್ತಾರೆ, ಲೈಕ್ ಕೋಚಸ್ ಇರ್ತಾರೆ. ಸೊ ನನಗೇನು ಗೊತ್ತಿದೆ, ನನ್ನ ಎಕ್ಸ್ಪೀರಿಯೆನ್ಸ್ ಏನಿದೆ, ನಾನು ಅದನ್ನು ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಏನು ಹೇಳ್ತೀನಿ ಅದು ಕರೆಕ್ಟೇ ಇರುತ್ತೆ, ಯಾಕಂದರೆ ನಾನು ಮಾಡ್ಕೊಂಬಂದಿರೋದು ಆ ಥರ ಇದೆ ಗೈಸ್. ಬಾಡಿ ಮಾಡೋದು ಅಷ್ಟು ಈಸಿ ಅಲ್ಲ, ವಿಷಯ ಅಲ್ಲ. ಅಲ್ಲೇ ಅಲ್ಲ. ತುಂಬ ತುಂಬ ಕಷ್ಟ ಬಾಡಿ ಮಾಡೋದು. ತುಂಬ ಜನ ಅನ್ಕೊತಾರೆ ಲೈಕ್ ನನ್ನ ಹತ್ರ ಪ್ರೋಟೀನ್ ಇದ್ದರೆ ಕ್ರಿಯೇಟಿನ್ ಇದ್ದರೆ ಹಂಗೆ ಬಾಡಿ ಮಾಡ್ತೆ, ಹಿಂಗೆ ಬಾಡಿ ಮಾಡ್ತೆ. ಸುಳ್ಳು ಗಾಯ್ಸ್, ಸೀರಿಯಸ್ಲಿ ಸುಳ್ಳು. ಎಫರ್ಟ್ ಮೇನ್ ನೈನ್ ಥಿಂಗ್. ನೀನು ವರ್ಕೌಟೇ ಮಾಡ್ದಂಗೆ ನೀನು ಕ್ರಿಯೇಟಿನ್ನು ಪ್ರೋಟೀನು ಎಲ್ಲ ತೊಗೊಂಡು ತುರ್ಕೊಂಡ್ರೆ ಏನು ಯೂಸು? ಏನು ಯೂಸ್ ಇಲ್ಲ. ಜೈ ಶ್ರೀರಾಮ್. ಉಲ್ಟಾ ಹಿಡ್ಕೊಂಡ, ಹೆಂಗೆ ಹಿಡ್ಕೊಳ್ಳ? ಹೆಂಗೆ ಹಿಡ್ಕೊಂಡ್ರು ಕೇಳಿಸುತ್ತಲ್ಲ. ತುಂಬ ದೂರ ನಡ್ಕೊಂಬಂದು ಈಗ ಕರೆಕ್ಟ್ ರೂಟಲ್ಲಿ ಹೋಗ್ತಿದ್ದೀವಲ್ಲ, ಶೂರ್ ಗ್ಯಾರಂಟಿ ಇದೆಯಲ್ಲ? ಯಾಕೆ ಕೇಳಿ. ನಿಜ ಟಯರ್ಡ್ ಆಗಿದೆ ಗಾಯ್ಸ್, ನಿಜ ಸೀರಿಯಸ್ಲಿ ಹೇಳಿಕ್ಕೆ ಆಗ್ತಿಲ್ಲ ನನಗೆ. ಇಲ್ಲ ಬೇರೆ ವರ್ಡ್ ಯೂಸ್ ಮಾಡಿದೆ, ಇಟ್ಕೊಂಡಿದ್ದೆ ಅಂತ. ಅಲ್ಲಿ ಹೋಗ್ತಿದೆ ನಿಜ ಬ್ರೋ. ಇವನಿಗೂ ತುಂಬ ನೋಡ್ತಿದೆ. ನಾ ಹೇಳಿದೆ ಬ್ರೋಗೆ, ಬ್ರೋ ಇವತ್ತು ತುಂಬ ಲೆಗ್ ಮಾಡೋಣ ಬ್ರೋ, 2 ವೀಕಿಗೆ ಒಂದ್ಸರಿ ಮಾಡಿದ್ದು. ಆ್ಯಕ್ಚುಲಿ ಬ್ರೋ ಹೇಳ್ತಿದ್ರು ನನಗೆ ಇವತ್ತು ಲೆಗ್ ಮತ್ತು ಚೆಸ್ಟ್ 2 ಮಾಡೋಣ, ಬೈಸಿಪ್ಸ್ ಮಾಡೋಣ ಅಂದಿದ್ರು. ಬೈಸಿಪ್ಸ್ ಆಗಲ್ಲ ಗೈಸ್, ಯಾಕಂದರೆ ಲೆಗ್ ಮಾಡೋ ಆಗಲೇ 3 ವರ್ಕೌಟ್ಗೆ ಸುಸ್ತಾಗಿದೆ. ಆಲ್ಮೋಸ್ಟ್ ರೋಡ್ ಎಂಡ್ ಆಗ್ತಾ ಬಂತು. ಹೌದು, ಇವಾಗ ಸೀದಾ ಹೋಗಿ ಪಾಚಿ ಮಾಡ್ತೀನಿ. ವಿಡಿಯೋ ಎಡಿಟಿಂಗ್ ಎಲ್ಲ ಏನಾರ ಇದ್ದರೆ ಸೊ ಇವಾಗಲೆಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಲೆವೆಲಿಗೆ ತೊಗೊಂಬಂದು ದೆನ್ ಅದನ್ನು ನಾನು ಅಪ್ಲೋಡ್ ಮಾಡಿದೆ. ಯಾಕಂದರೆ ನಂದು ಯೂಟ್ಯೂಬ್ಗೆ ಮತ್ತು ಈ ಎಡಿಟಿಂಗ್ ಫೀಲ್ಡಿಗೆ ಏನಿದೆ ಅದು ನಂದು ಆ್ಯಕ್ಚುಲಿ ಬಿಗಿನರ್. ನಂಗೆ ಏನಂದರೆ ಏನೂ ಗೊತ್ತಿಲ್ಲ, ABCD ಕೂಡ ಗೊತ್ತಿಲ್ಲ ನನಗೆ. ಅದ್ರದ್ದು ರಿಯಲ್ ಲೈಫಲ್ಲಿ ABCD ಗೊತ್ತಿಲ್ಲ. ನೀವು ಆಗ್ಬಿಟ್ಟಿರ ABCD ನನ್ನ ಮಗ ಹೇಳ್ತಾನೆ ಅಂತ. ನನ್ನ ಮಗ ಹೇಳ್ತಾನೆ ಅಂತ. ಓಕೆ, ಆ್ಯಕ್ಚುಲಿ ನಾನು ಬಿಗಿನರು. ಸೊ 2 o'clock ಡೈರೆಕ್ಟ್ ಈಗ 2:15 or 2:30 ಆಗಿರುತ್ತೆ ಮನೆಗೆ ಹೋಗ್ಲಿಕ್ಕೆ.
ಸೊ ಅಂದರೆ ಸ್ವಲ್ಪ ತಮ್ಮನೇಲಿ ಗಿಮ್ನೇನೆಲ್ಲ ಮಾಡಿ ಒಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿ ಅಫ್ಕೋರ್ಸ್ ನಾಳೆ ಬರುತ್ತೆ ವಿಡಿಯೋ. ಹಾಂ ನಾಳೆ ನಾಳೆ ಪಕ್ಕ ಬರುತ್ತೆ ಬ್ರೋ. 25th ಬರುತ್ತೆ ನಾನು ಪ್ರಾಮಿಸ್ ಮಾಡ್ದಂಗೆ. ಯಾ ದಿನ ಒಂದೊಂದು ವಿಡಿಯೋ ಬರ್ತಾನೆ ಇರುತ್ತೆ. ಎಂಟರ್ಟೈನ್ಮೆಂಟಿಗೆ ಪೈಸಾ ವಸೂಲ್ ಗೈಸ್, ಪೈಸಾ ವಸೂಲ್. ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮನ್ನು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಲೈಕ್ ಯಾ ಐ ಹ್ಯಾವ್ ಅ ಗಟ್ಸ್ ಟು ಡೂ ಸಮಥಿಂಗ್. ಈ ಥರ ಬ್ಯೂಟಿಫುಲ್ ಮನೆಗಳು ಎಲ್ಲಿವೆಲ್ಲ ಇದೆ ಬ್ರೋ. ಮೋಸ್ಟ್ ಯಾವುದಾದ್ರು ಒಂದು ನನ್ನ ವಾಯ್ಸ್ ತುಂಬ ಸ್ಲೋ ಆಯಿತು ಬಿಕಾಸ್ ಆಫ್ ಸ್ಲೀಪ್. ತುಂಬ ನಿದ್ದೆ ಇಲ್ಲ. ಚಳಿ ನೋಡಿ ಬ್ರೋ ಹೆಂಗೈತೆ ನೋಡಿ. ಇಲ್ಲಿ ಬಂದಿದ ತಕ್ಷಣ ಮತ್ತಿನ್ನೊಂದು ಟೆಂಪರೇಚರ್ ವೇರಿ ಟೆಂಪರೇಚರ್. ಸೊ ಅದೇನಂತಾರೆ DC ಅದೇನೋ ಮೀಟರ್ ಅಂತಾರಲ್ಲ ಅದು ನನಗೂ ಗೊತ್ತಿಲ್ಲ ಗೈಸ್ ಆ್ಯಕ್ಚುಲಿ. ಸೊ ಅದೇನೋ ಮೀಟರ್ ಅಂತಾರಲ್ಲ ಫ್ರೀಕ್ವೆನ್ಸಿ ಏನೋ ಮೀಟರ್ ಅಂತಾರೆ ಗೈಸ್, ನನಗೂ ಗೊತ್ತಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀನಿ. ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಮೋಷನ್ ಸೆನ್ಸರ್ಸ್ ಅಂದ್ರೇನು, ಯಾವ್ಯಾವ ಸೆನ್ಸರ್ಸ್ ನಾವು ಯೂಸ್ ಮಾಡ್ತೀವಿ, ಲೈಕ್ ಹೇಗೆ ಕಮ್ಯುನಿಕೇಷನ್ ಮಾಡೋಣ, ಹೇಗೆ ಗೊತ್ತಾಗುತ್ತೆ ನಮಗೆ. ಸೊ ವಿ ವಿಲ್ ಎಲ್ಲ ಫೈಂಡ್ ಮಾಡೋಣ, ಎಲ್ಲದ್ರ ಬಗ್ಗೆ ರಿಸರ್ಚ್ ಮಾಡೋಣ. ಸೊ ಸೌಂಡ್ ಪಿ 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 ಅದು ಒಂದು ಜೀವಿ ಬ್ರೋ ಯಾವುದು. ಎಲ್ಲ ರಿಸರ್ಚ್ ಮಾಡೋಣ. ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿನಗೆ ಶೂರ್ ಎಲ್ಲ ತೊಗೊಂಬರ್ತೆ. ಆ್ಯಕ್ಚುಲಿ ನಾವು ಒಂದು ಲೈಟ್ ತೊಗೊಬೇಕು ಫಸ್ಟ್ ಆಫ್ ಆಲ್. ಇಟ್ಸ್ ನಾಟ್ ಇದರಿಂದ ಅಷ್ಟು ಇದಾಗ್ತಿಲ್ಲ. ಹಾಂ ಹೌದು ಬ್ರೋ. ಕ್ಯಾಮ್ರಾ ಕ್ಲಿಯರಾಗಿ ಕಾಣಿಸ್ತಿದೆಲ್ಲ, ಹೊರಗಡೆ ಕಾಣಿಸ್ತಿದೆಲ್ಲ. ಫುಲ್ ಕತ್ಲಿಲ್ಲ, ಕತ್ಲಿದೆಯಾ? ಇಲ್ಲ ಬ್ರೋ, ಇಲ್ಲ ಕಾಣಿಸ್ತಿದೆ. ಆ್ಯಕ್ಚುಲಿ ನಾನು ಒಂದೇ ಸರಿ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ಲಿಕ್ಕೆ ಹೋಗಲ್ಲ. ತಲೆನೋ ಗೈಸ್, ಯಾರು ಗೈಸ್ ಮಾಡ್ತಾರೆ ಕ್ಯಾಮ್ರಾಮನ್. ಆಲ್ಮೋಸ್ಟ್ ಬಂದ ಅರ್ಧ ದೂರ ಏನೋ ಬಂದಿತ್ತು ಅಲ್ಲ. ಸೊ ಈ ವಿಡಿಯೋಗೆ ಎಷ್ಟು ಲೈಕ್ಸ್ ಇಡೋಣ ಬ್ರೋ? 500 ಲೈಕ್ಸ್. 500 ಲೈಕ್ಸ್ ಯಾವ ಬ್ರೋ? 500 ಲೈಕ್ಸ್ ಅಂತೂ ಪಕ್ಕ ಬಂದೇ ಬರುತ್ತೆ ಬ್ರೋ. 500 ಲೈಕ್ಸ್ ಬರಲೇಬೇಕು ಗೈಸ್. ಎಲ್ಲ ನಿಮ್ಮ ಕೈಲಿದೆ. ನಿಮ್ಗೆ ವಿಡಿಯೋ ರಪ್ಪ ಇಷ್ಟ ಆಯಿತು ಅಂದ್ಕೊಂಡ್ರೆ ರಪ್ಪ ಲೈಕ್ ಮಾಡಿಬಿಡಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ಇನ್ನೂ ಚೆನ್ನಾಗಿರೋ ಕಂಟೆಂಟ್ನ ಹುಡ್ಕೊಂಬಂದು ಚೆನ್ನಾಗಿರೋ ಪ್ಲೇಸಸ್ ಹೋಗಿ ತೋರಿಸಿ. ಇದು ರಪ್ಪ ಮಾಡಿದ್ದಾಯ್ತು. ಯಾಕಂದರೆ ನಮ್ಮ ಎಡಿಟಿಂಗ್ ಮಾಡೋದ್ರಲ್ಲೇ ಒನ್ ಡೇ ಫುಲ್ಲು ಹೊರಟೋಯ್ತು ನಮ್ಮದು. ಅಂದರೆ ಫಸ್ಟ್ ಅಲ್ಲ ಯೂಟ್ಯೂಬ್ ಚಾನಲ್ ಹೆಂಗೆ ಓಪನ್ ಮಾಡಿ ಅದನ್ನೆಲ್ಲ ಮಾಡಿ ಮಾಡೋದಕ್ಕೆ ನನಗೆ ಎಷ್ಟು ತಲೆನೋವು ಅಂತ ಅಂದರೆ ತುಂಬ ಯೂಟ್ಯೂಬರ್ಸ್ ಎಲ್ಲ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ನಿಮಗೆ ಯೂಟ್ಯೂಬ್ ಚಾನಲ್ ಏನೋ ಬಿಗಿನರ್ಸ್ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಅಡ್ವೈಸ್ ಅಂದರೆ ಲಕ್ಕಿ ಲಿಕೇಶ್ ಬ್ರೋ ಚಾನಲ್ನ ನೀವು ರೆಫರ್ ಮಾಡಿ. ಆ್ಯಕ್ಚುಲಿ ಇದು ನನ್ನ ಪ್ರಮೋಷನ್ ವಿಡಿಯೋ ಏನಲ್ಲ, ಇದು ನಾನು ಅವರಿಂದ ಏನು ಆ ವಿಡಿಯೋ ನೋಡಿ ನಾನು ಚಾನಲ್ ಕ್ರಿಯೇಟ್ ಮಾಡಿದೆ. ಅವರು ಒಂದು ಸ್ವಲ್ಪ ಟಿಪ್ಸ್ ಕೊಟ್ಟಿದ್ದಾರೆ ಆ ವೀಡಿಯೋಸಲ್ಲಿ. ನೀವು ಹೋಗ್ಬೇಕಾದ್ರೆ ಒಂದ್ಸರಿ ವಾಚ್ ಓವರ್ ಮಾಡ್ಬೋದು, ಯಾರ್ಯಾರು ಕನ್ನಡಿಗರು ಇರ್ತೀರಾ. ಆ್ಯಕ್ಚುಲಿ ಬ್ರೋ ಚೆನ್ನಾಗಿ ಹೇಳಿದ್ದಾರೆ. ಸೊ ನಾನು ಇದೇನು ಬಕೆಟ್ ಹಿಡಿತಿಲ್ಲ, ಮತ್ತು ಅದನ್ನು ಹಾಕಿರ ನೀವು. ಲೈಕ್ ಎಲ್ಲಿ ಕಂಟೆಂಟ್ ಚೆನ್ನಾಗಿದೆ ಅಂತ ಹೇಳೋ ನನ್ನ ಕರ್ತವ್ಯ, ನಾನು ಹೇಳಿದ್ದೀನಿ. ಸೊ ಇದ್ರ ಮೇಲೆ ನಿಮ್ಗೆ ಬಿಟ್ಟಿದ್ದು. ಸೊ ನಿಮಗೆ ಯಾರ ಕಂಟೆಂಟ್ ತುಂಬ ಇಷ್ಟ ಆಗುತ್ತೆ? ಸೀರಿಯಸ್ಲಿ ಬಾಯಿಗೆ ಬಂದ್ಬಿಡ್ತು ಒಂದೇ ಸರಿ ನೋಡಿ ನಾಯಿ. ಅಜ್ಜಿ ಆ ಡಾಗಿ ಬಗ್ಗೆ ಶೋ ಮಾಡಿ ಕಾಣ್ತಿಲ್ಲ ಅನ್ಸುತ್ತೆ. ಅದ್ರ ಕಣ್ಣು ಕಾಣ್ತಿದೆ. ಬಿಡುಬಾ. ಏನು ಸೌಂಡ್ ಬ್ರೋ? ನಾನು ಸೀರಿಯಸ್ಲಿ ಹೆದರ್ಕೊಂಡಿದ್ದೆ.
ಅದು ಸಡನ್ ಆಗಿ ಬಂತು ಬ್ರೋ, ನಿಜ ಸಡನ್ ಆಗಿ ಅಂದಿದ್ದು ಅದು. ಆ್ಯಕ್ಚುಲಿ ನಾನು ಏನು ರಿಯಾಕ್ಷನ್ ಮಾಡಿಲ್ಲ ಆ ಟೈಮಲ್ಲಿ. ಹಾಂ, ಯಾರೋ ಒಳಗಡೆ ಮನೆ ಬ್ರೋ ಅದು. ಮನೆ ಅಂದರೆ ಇದ್ದ ಇರ್ತಾರಲ್ಲ ಯಾರೋ ನಾವು. ಬಿಡು ಬಿಡು, ಬಾ ಬಾ ಬಾ. ಆ್ಯಕ್ಚುಲಿ ಅವ್ರ ಕಿಚ್ಚಲ್ಲಿ ಯಾರೋ ನೋಡ್ಬಿಟ್ಟು ಹೋದ್ರು ಒಳಗಡೆ. ಹೌದಾ? ಹಾಂ, ಇಲ್ಲಿ ನಮ್ಮನ್ನೇ ನೋಡ್ತಿರೋದನ್ನು ಸೀದಾ ಒಳಗಡೆ ಹೋದ್ರು. ಗೊತ್ತಿಲ್ಲ ಯಾರು ಅಂತ. ಬಂದ ಆಲ್ಮೋಸ್ಟ್ ಹತ್ರನೇ ಬಂದಿದ್ದೀವಿ ಗಾಯ್ಸ್. ರಾತ್ರಿ ಇಲ್ಲಿಂದ ಸ್ವಲ್ಪ ದೂರ ಇದೆ ಅಷ್ಟೇ, 1 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಆಲ್ಮೋಸ್ಟ್ ನಾವು ಕಂಪ್ಲೀಟ್ ಮಾಡಿದ್ದೀವಿ 4 ಕಿಲೋಮೀಟರ್ಸ್. ಹಾಂ, ಇಲ್ಲಿಂದ 4 ಕಿಲೋಮೀಟರ್ಸ್ ಹೋಗಿದ್ದೀವಿ ಮುಂದೆ. ಹಾಂ, ಮಿತ್ತ 4 ಕಿಲೋಮೀಟರ್ಸ್ ವಾಪಸ್ ಬಂದಿದ್ದೀವಿ, ಯಾಕಂದರೆ ತುಂಬ ಲೇಟ್ ಆಗುತ್ತೆ. ಆ್ಯಕ್ಚುಲಿ ಮೈನ್ ರೀಸನ್ ಬಂದು ಲೆಗ್ ಡೇ. ಇಲ್ಲಾಂದ್ರೆ ಹೋಗ್ತಿದ್ವಿ ಗಾಯ್ಸ್, ಇನ್ನು ಮುಂದೆ ಹೋಗ್ತಿದ್ವಿ, ಹೋಗ್ತಿದ್ವು. ಪಕ್ಕ ಹೋಗ್ತಿದ್ವಿ. ನನಗೂ ನಿಜ ಟಯರ್ಡ್ ಆಗಿದೆ ಗಾಯ್ಸ್. ಮಿಕ್ಕಿದ್ರಲ್ಲಿ ಅಲ್ಲೊಂದು ಸ್ವಲ್ಪ ಲಿಟಲ್ ಬಿಟ್ ಸೌಂಡ್ ಕೇಳಿಸ್ತಿತ್ತು, ಅಂದರೆ ಯಾರೋ ಭಜನೆ ಏನೋ ಮಾಡ್ತಿದ್ರು. ಹಾಂ, ಅಷ್ಟೇ. ಅದು ಬಿಟ್ಟರೆ ಏನು ಕಾಣಿಸ್ಲಿಲ್ಲ ನಮಗೆ. ಭಜನೆ ಆಗ್ತಿರುತ್ತೆ, ಪೂಜೆ ನಡೀತಿರುತ್ತೆ, ಅಷ್ಟೇ. ಆ ಥರನೇ ಇರುತ್ತೆ. ಹಾಂ, ಸಮಥಿಂಗ್ ಏನೋ ಇರುತ್ತೆ ಬಿಟ್ಟರೆ ಇಲ್ಲೇನೂ ಇಲ್ಲ. ಬಟ್ ನಾಳೆ ಇನ್ನೂ ಇನ್ ಕೇಸ್ ಗಾಡಿ ಬಂದರೆ, ಸೊ ಐ ವಿಲ್ ಶೋ ಯು ಒನ್ ಗುಡ್ ಪ್ಲೇಸ್. ಸೊ ಐ ಥಿಂಕ್ ಅಲ್ಲಿ ಕಾಣ್ಬೋದು ಅಂತ ಅಂದ್ಕೊತೀನಿ. ಸೊ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಹಾಂ, ನಾವು ಏನೇನು ಹೋಗ್ತಿದ್ದೀವಿ ಪ್ಲೇಸಸ್ಗಳು, ಅದು ಬೆಳಗ್ಗೆಗಿನ್ನ ನೈಟಿಗೆ ಫುಲ್ಲು ಡಾರ್ಕ್ ಆಗಿರುತ್ತೆ. ಸೊ ಇದೆಲ್ಲ ಡೇ ಹೊತ್ತಲ್ಲಿ ಓಡಾಡಿದ್ರೆ ಚೆನ್ನಾಗೇ ಕಾಣಿಸುತ್ತೆ. ನೈಟ್ ಹೊತ್ತಲ್ಲಿ ಗೊತ್ತಲ್ಲ ಗೈಸ್, ಅಂದರೆ ಎಲ್ಲರೂ ಹ್ಯೂಮನ್ ಬೀಯಿಂಗ್ಸೇ, ಎಲ್ರಿಗೂ ಬಗ್ ಅನ್ನುತ್ತೆ. ಟೀಕೆ. ಆ್ಯಕ್ಚುಲಿ ನನ್ನ ರೂಮಲ್ಲಿ 4 ಮೆಂಬರ್ಸ್ ಇರ್ತೀವಿ. ಒಬ್ಬನು ಹೊರಗಡೆ ಹೋಗಿದ್ದಾನೆ, ಅಂದರೆ ಲೈಕ್ ಅವ್ರ ಮನೆಗೆ ಹೋಗಿದ್ದಾನೆ. ಎಕ್ಸಾಮ್ ಮುಗಿದಿದೆ, ರಜಾ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಂದು ಎಕ್ಸಾಮ್ ಮುಗಿದು 14th ಎಕ್ಸಾಮ್ ಮುಗೀತು. ಎಷ್ಟು ದಿನ ಏನಿದೆ, ಎಷ್ಟು ದಿನ ರಜದೆಲ್ಲ ಇದೀನಿ. ಆ್ಯಕ್ಚುಲಿ ಫ್ರೀಯಾಗಿ ಮಲ್ಕೊಳೋದು, ಮನೆಗೆ ಕೂಡ ಹೋಗಿಲ್ಲ ನಾನು. ಇಲ್ಲ ಇದ್ರೆ ಏನೋ ಒಂದು ಕೆಲಸ ಸಿಗೋದಾಗ ಕೆಲಸ ಮಾಡ್ಕೊಂಡಿರ್ಬೋದು. ಈ ಟೈಮಲ್ಲಿ ಯಾವುದೋ ಹೀಟರ್ ಸೌಂಡ್ ಬರ್ತದೆ ಮನೆಗಳಿಂದ. ಎಲ್ಲೂ ಕೂಡ ಬೋರ್ ಆಗಿಲ್ಲ ಈ ವಿಡಿಯೋದಲ್ಲಿ. ಹೌದು, ಕಂಟಿನ್ಯೂಸ್ ಆಗಿ ಹೇಳ್ಕೊಂಬಂದಿದ್ದೀನಿ. ಅದೇ ನಾನು ಇದ್ದಲ್ಲಿ ಏನೇನೋ ಮಾತಾಡ್ತೀನಿ. ತುಂಬ ಜನ ಮಿಕ್ಸ್ ಅನ್ಕೊತಾರೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಯಾವುದಾದ್ರು ಎಲ್ಲೆಲ್ಲಿ ಹೆಂಗೆ ಮಿಕ್ಸ್ ಅನ್ಕೊತೀರ ಅಂತ. ಸೊ ಇಲ್ಲಿಂದ 1 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಇಲ್ಲಿಗೆ ನಮ್ಮ ವಿಡಿಯೋ ಎಂಡ್ ಆಗುತ್ತೆ ಗೈಸ್. ಶೋ ಮಾಡು. ಸೊ ತನ್ಮಯ್ಯ ಸೈನಿಂಗ್ ಆಫ್.